ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಕರ್ನಾಟಕ ಜುಡಿಷರಿ ಎಕ್ಸಾಮ್ಸ್ 2023 ಇಸ್ವಿಯ ಒಂದು ಎಕ್ಸಾಮ್ ಏನು ನಡೆದಿದೆ ಅದರದ್ದು ಎಲ್ಲರೂ ಎಕ್ಸಾಮ್ ಬರೆದಿದ್ದೀರಿ, ಬಹಳ ಕಾತರದಿಂದಿದ್ದೀರಿ. ಕೀ ಆನ್ಸರ್ಸ್ಗಳು ಇನ್ನು ರಿಲೀಸ್ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ಒಂದು ಕ್ವಶನ್ ಪೇಪರನ್ನು ಒಂದು ಅನಲೈಸ್ ಮಾಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಸೊ ನನಗೆ ಗೊತ್ತಿರುವಂಥ ಪಾಸಿಬಲ್ ಆನ್ಸರ್ಸ್ಗಳು, ಸೊ ಆಲ್ಮೋಸ್ಟ್ ವಿ ಕ್ಯಾನ್ ಸಿ ದ್ಯಾಟ್ ಆಲ್ಮೋಸ್ಟ್ ಕ್ವಶನ್ ಪೇಪರ್ ಒಂದು ಆ್ಯಾವ್ರೇಜ್ ಇತ್ತು, ತುಂಬ ಟಫ್ ಇರಲಿಲ್ಲ, ತುಂಬ ಈಸಿ ಅಂತಲೂ ಇರಲಿಲ್ಲ. ಸೊ ಅದ್ರದ್ದು ಬಗ್ಗೆ ಒಂದು ಅನಲೈಸ್ ಮಾಡಿ ಎಲ್ಲ ಸೆಕ್ಷನ್ಸ್ಗಳ ಒಂದು ಆನ್ಸರ್ಸ್, ಪ್ರಾವಿಷನಲ್ ಆನ್ಸರ್ಸ್ ಯಾವುದು ಅಂತ ಸೊ ನಮ್ಮ ದೃಷ್ಟಿಕೋನದಲ್ಲಿ ನಾನಿವತ್ತು ಸಾಲ್ವ್ ಮಾಡ್ತಾ ಇರುವಂಥದ್ದು. ಸೊ ಫಸ್ಟ್ ಆಫ್ ಆಲ್ ಇವತ್ತಿನ ಕ್ವಶನ್ ಪೇಪರ್ನ ನಾವು ಒಂದು ಮೇಯ್ನಾಗಿ ಅನಲೈಸ್ ಮಾಡಿದರೆ ಹೇಗಿತ್ತು ಅಂದರೆ, ಕೆಲವೊಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳ ಆಧಾರದ ಮೇಲೆ ಕೇಳಿದ್ದಾರೆ. ಮೇಯ್ನಾಗಿ ನನಗೆ ಕಂಡು ಬಂದಿದೆ ಅಂದರೆ ಒಂದು IPC ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನ ಕ್ವಶನ್ಸ್ಗಳ ಬಗ್ಗೆ ಸ್ವಲ್ಪ ಒಂದು ಡೌಟ್ಫುಲ್ ಆಗಿ ಇರುವಂಥದ್ದು. ಅಂದರೆ ಡೌಟ್ಫುಲ್ ಅಂದರೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಒಂದು 2-3 ಕ್ವಶನ್ಸ್ಗಳು ನಂಗೆ ಸ್ವಲ್ಪ ಆಪ್ಷನ್ಸ್ಗಳ ಬಗ್ಗೆ ಸ್ವಲ್ಪ ಡೌಟ್ಫುಲ್ ಇದೆ. ಹಾಗೆ IPCಯ ಕೆಲವೊಂದು ಸೆಕ್ಷನ್ಸ್ಗಳು, ಕ್ವಶನ್ಸ್ಗಳು ಡೌಟ್ ಅಂತ ಹೇಳ್ತಾ ಇಲ್ಲ, ಇಲ್ಲಸ್ಟ್ರೇಷನ್ಸ್ಗಳು ಕೇಳಿದ್ದಾರೆ. ಸೊ ಅದು ಆ್ಯಕ್ಚುಯಲ್ ಸೆಕ್ಷನ್ಗಳಿಂದ ಹೊರತುಪಡಿಸಿ ಈಗ ನಾವು ಬೇರೆ ಬೇರೆ ಟೆಕ್ಸ್ಟ್ ಬುಕ್ಗಳಲ್ಲಿ ಕೊಟ್ಟಿರುವಂತಹ ಅಂದರೆ ಆ ಪ್ರಿನ್ಸಿಪಲ್ಗಳ ಮೇಲೆ ಕ್ವಶನ್ಗಳನ್ನು ಕೇಳಿದ್ದಾರೆ. ಸೊ ಆ ಒಂದು ಡಿಫಿಕಲ್ಟಿ ಲೆವೆಲನ್ನು ಹೊರತುಪಡಿಸಿ ಉಳಿದವುಗಳೆಂತ ಎಲ್ಲವೂ ಕೂಡ ಡೈರೆಕ್ಟ್ ಒಂದು ಸೆಕ್ಷನ್ ಬೇಸ್ಡ್ ಕೇಳಿದ್ದಾರೆ. ಮತ್ತು ಇನ್ನೂ ಒಂದು ನಾವು ನೋಡ್ಲಿಕ್ಕೆ ಹೋದರೆ ಕೆಲವೊಂದು ಸೆಕ್ಷನ್ಗಳ ಒಂದು ಪ್ರಾವಿಷನ್ಸ್ಗಳನ್ನು ಕೊಟ್ಟು ಅಪ್ಲಿಕೇಬಿಲಿಟಿ ಕೇಳಿದ್ದಾರೆ. ಸೊ ಬೇರೆ ಸೆಕ್ಷನ್ಸ್ಗಳೆಲ್ಲ, ಬೇರೆ ಆ್ಯಕ್ಟ್ಗಳೆಲ್ಲ ಅಂಥ ಏನು ತುಂಬ ರಿಮಾರ್ಕೇಬಲ್ ಡೌಟ್ಸ್ ಅಂತ ಏನಿಲ್ಲ. ಆದರೆ IPC ಮೇಯ್ನಾಗಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನ 1-2-3 ಕ್ವಶನ್ಸ್ಗಳು ನಂಗೆ ಸ್ವಲ್ಪ ಡೌಟ್ಫುಲ್ ಇವೆ. ಮತ್ತು IPCಯ ಕೆಲವೊಂದು ಇಲ್ಲಸ್ಟ್ರೇಷನ್ಸ್ಗಳು, ಯಾಕಂದರೆ ಅದು ಹೆಚ್ಚಾಗಿ ಈ ಇನ್ಕೋಹೆಟ್ ಒಫೆನ್ಸಸ್ ಅಂತ ಹೇಳ್ತವೆ. ಅಂದರೆ ಅಬೇಟ್ಮೆಂಟ್, ಕ್ರಿಮಿನಲ್ ಕಾನ್ಸ್ಪಿರಸಿ ಮತ್ತು ಅಟೆಂಪ್ಟ್ ಬಗ್ಗೆ ಸಂಬಂಧಪಟ್ಟ ಹಾಗೆ ಅಬೇಟ್ಮೆಂಟ್, ಇದ್ರ ಮೇಲೆ ಹೆಚ್ಚಾಗಿ ಕ್ವಶನ್ಸ್ಗಳು ಕೇಳಿರೋದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಹಾಗೆ ಇರುತ್ತೆ. ಸೊ ಅದನ್ನು ಒಂದು ಸ್ವಲ್ಪ ಹೊರತುಪಡಿಸಿ ಒಂದು 5-6 ಮಾರ್ಕ್ಸನ್ನು ನಾವು ಸಪ್ರೇಟ್ ತೆಗೆದಿಟ್ಬಿಡೋಣ. ಅದನ್ನು ಹೊರತುಪಡಿಸಿ ವಿ ಕ್ಯಾನ್ ಕಂಟಿನ್ಯೂ. ಓಕೆ, ಆಮೇಲೆ ಆಡಿಬಲ್, ಸೌಂಡ್ ಮ್ಯೂಟ್ ಇದೆಯಾ? Yes, hello everyone, hello. I hope I am audible to everyone. I can see some of you are saying that it's mute. ಕೇಳ್ತಾ ಇದೆಯಲ್ಲ? ಹಾಂ, ಓಕೆ. ಹಾಂ, ಇಫ್ ಐ ಆಮ್ ಆಡಿಬಲ್ ದೆನ್ ಫೈನ್. ಅಲ್ಲ, ಇನಿಷಿಯಲಿ ಸ್ವಲ್ಪ ಒಂದು ವಿಷಯಗಳನ್ನು ಹೇಳ್ದಲ್ಲ, ಸೊ ಅದಕ್ಕೋಸ್ಕರ ಐ ಥಾಟ್ ಯು ಆಲ್ ಮಿಸ್ಡ್ ಇಟ್. ಓಕೆ, ಸೊ ಜಾಯಿನ್ ಆಗ್ತಾ ಇದ್ದೀರಿ ತುಂಬ ಜನ. ವಿ ಕ್ಯಾನ್ ಕಮೆನ್ಸ್ ವಿತ್ ಟುಡೇಸ್ ಸೆಷನ್ ಐ ಥಿಂಕ್. ಓಕೆ, ಶಾಲ್ ವಿ ಕಮೆನ್ಸ್? ಆರ್ ಯು ಆಲ್ ರೆಡಿ? ನನಗೆ ಸಿಕ್ಕಿರುವಂಥದ್ದು ಬಿ ವರ್ಷನಿನ ಕ್ವಶನ್ ಪೇಪರ್. ಓಕೆ, ಸೊ ನಿಮ್ಮ ಒಂದು ಇದನ್ನು ನೋಡಿಕೊಂಡು, ವರ್ಷನನ್ನು ನೋಡಿಕೊಂಡು, ಆ ಸೆಕ್ಷನ್ನ ಆ ಕ್ವಶನ್ ಏನಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಗಿದ್ರೆ ನೋಡ್ತಾ ಹೋಗೋಣ. ನೋಡಿ, ದ ಫಸ್ಟ್ ಕ್ವಶನ್: ದ ಎಂಪ್ಲಾಯರ್ ಡಿಡಕ್ಟಿಂಗ್ ದಿ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಅಂಡರ್ EPF and miscellaneous provision act from wages payable for credit to fund but does not deposit the same with the fund is guilty of committing the offense. ಇದು ಯಾವುದಂದರೆ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ಗೆ ಸಂಬಂಧಪಟ್ಟ ಒಂದು ಕ್ವಶನ್. ಅಂದರೆ ಸೆಕ್ಷನ್ 405 ಆಫ್ IPCಗೆ ಸಂಬಂಧಪಟ್ಟಿರುವಂಥದ್ದು. ಯಾಕೆಂದರೆ ಇಲ್ಲಿ ಎಕ್ಸ್ಪ್ಲನೇಷನ್ 1 ಬರುತ್ತೆ ಸೆಕ್ಷನ್ 405 ಎಕ್ಸ್ಪ್ಲನೇಷನ್ 1ಅಲ್ಲಿ. ಸೊ ನಾನು ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಯಾಕೆಂದರೆ ಇಟ್ಸ್ ಆಲ್ರೆಡಿ ವೆರಿ ಲೇಟ್. ನೀವು ಕೂಡ ತುಂಬ ದಣಿದಿರ್ತೀರಿ. ಯಾವುದಾದ್ರು ಇಂಪಾರ್ಟೆಂಟ್ ಮೇನ್ ಸೆಕ್ಷನ್ಸ್ ಯಾಕೆ ಅಂತ ಒಂದು ಸಣ್ಣದಾದ ಎಕ್ಸ್ಪ್ಲನೇಷನ್ ಕೊಟ್ಟು ಐ ವಿಲ್ ಕನ್ಕ್ಲೂಡ್. ಓಕೆ, ಇನ್ನೊಂದಿನ ಬೇಕಾದ್ರೆ ಡೀಟೇಲಾಗಿ ಲೈಕ್ ನೆಕ್ಸ್ಟ್ ಇಯರ್ಗೆ ಡೀಟೇಲಾಗಿ ಮಾಡೋಣ. ಬಟ್ ಈಗ ಇನಿಷಿಯಲಿ ಯಾವುದು ಅಂದರೆ ಹೇಗೆ ರೆಲೆವೆಂಟ್ ಆಗುತ್ತೆ ಈ ಆನ್ಸರ್ ಅಂತ ಹೇಳಿ ಅದನ್ನಷ್ಟೇ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದು ಎಕ್ಸ್ಪ್ಲನೇಷನ್ 1 ಅಂತ 405 IPCಯಲ್ಲಿ ಬರುವಂಥದ್ದು. ಸೊ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, ಯಾವುದೇ ಒಂದು ಎಂಪ್ಲಾಯಿ ತನ್ನ ಕಾಂಟ್ರಿಬ್ಯೂಷನ್ ಎಂಪ್ಲಾಯಿಂದ ಕಾಂಟ್ರಿಬ್ಯೂಷನ್ ತೊಗೊಂಡು ಅದನ್ನು ಕ್ರೆಡಿಟ್ ಮಾಡದೇ ಇದ್ದರೆ, ಸೊ ಏನಾಗುತ್ತೆ, ಹಿ ಹ್ಯಾಸ್ ಬಿನ್ ಇಂಟ್ರೆಸ್ಟೆಡ್ ಕೆಲವೊಂದು ಇದನ್ನು
ಇಂಟ್ರೆಸ್ಟ್ ಮಾಡಿದ್ದಾರೆ, ಬಟ್ ಹಿ ಈಸ್ ಬ್ರೀಚಿಂಗ್ ದಟ್ ಟ್ರಸ್ಟ್ ಅಂತ ಹೇಳಿ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟಿಗೆ ಬರುವಂಥದ್ದು. ಓಕೆ, ಸೊ ಎ ಇಸ್ ದಿ ಕರೆಕ್ಟ್. ಬಿ, ನಂದು ಬಿ ವರ್ಷನ್ ಕೋಡ್ ಬಿ ಬರುತ್ತೆ, ಆಯಿತಾ. ನೆಕ್ಸ್ಟ್ ಒನ್, ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಕೇಸ್ ದ ಎವಿಡೆನ್ಸ್ ಗಿವನ್ ಬೈ ದಿ ವಿಟ್ನೆಸ್ ವಿಲ್ ನಾಟ್ ಬಿ ರೆಲೆವೆಂಟ್ ಅಂಡರ್ ಸೆಕ್ಷನ್ 33 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಸೊ ನನಗೆ ಸ್ವಲ್ಪ ಈ ಕ್ವಶನ್ ಡೌಟ್ಫುಲ್ ಆಗಿದೆ. ಓಕೆ, ನನಗೆ ಡೌಟ್ ಇರುವಂಥದ್ದು ಹೇಳ್ತೇನೆ. ಯಾಕೆಂದರೆ ಸೆಕ್ಷನ್ 33ಯಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳ್ತಾರೆ. ಇಂತಿಂಥ ವ್ಯಕ್ತಿಗಳು ಹೇಳಿರುವಂತಹ ವಿಟ್ನೆಸ್ಗಳಾಗಿ ಬಂದರೆ ಅವ್ರು ಅಂಥ ಸಂದರ್ಭದಲ್ಲಿ ಹೇಳಿದಿದ್ರೆ ಅದು ರೆಲೆವೆಂಟ್ ಆಗತ್ತೆ ಅಂತ ಹೇಳ್ತಾರೆ. ಸೊ ಒಂದು ಡೈರೆಕ್ಟ್ ಆಗಿ ಕೆನಾಟ್ ಬಿ ಫೌಂಡ್ ಹೂ ಇಸ್ ಡೆಡ್, ಇದನ್ನು ನಾವು ಕಾಣ್ತೇವೆ. ಇನ್ನು ಬೇರೆ ಈ ಒಂದು ಕ್ಯಾಟಗರಿ ಇಲ್ಲ, ಈ ಒಂದು ಕ್ಯಾಟಗರಿ ಅಂದರೆ ಎಕ್ಸ್ಪ್ರೆಸ್ ಆಗಿ ಕೊಟ್ಟಿಲ್ಲ, ಬಟ್ ಸ್ಟೇಯಿಂಗ್ ಅಬ್ರಾಡ್ ಹೇಳುವಂಥದ್ದು ಪರ್ಸನ್ ಹೂ ಕೆನಾಟ್ ಬಿ ಈಸಿಲಿ ಫೌಂಡ್ ವಿತೌಟ್ ಡಿಲೇ, ಆ ಒಂದು ಕ್ಯಾಟಗರಿಲಿ ಬರುವಂಥದ್ದು. ಹಾಗೆ ಕೋಮಾ ಹೇಳುವಂಥದ್ದು ಹೂ ಇಸ್ ಇನ್ಕೇಪಬಲ್ ಆಫ್ ಗಿವಿಂಗ್ ಎವಿಡೆನ್ಸ್ ಅಂತ ಹೇಳುವಂಥದ್ದು. ಸೊ ಯಾವುದು ಕೂಡ ಅಂದರೆ ಈ ಆಪ್ಷನ್ಸ್ಗಳು ನನಗೆ ನನ್ ಆಫ್ ದಿ ಅಬೌವ್ ಹಾಗಂತ ಕೊಡಬೇಕಿತ್ತು. ಸೊ ಇದನ್ನು ನಾನು ಹಾಗೆ ಬಿಡ್ತಿದ್ದೇನೆ ವಿತೌಟ್ ಆನ್ಸರಿಂಗ್, ಬಿಕಾಸ್ ಐ ಹ್ಯಾವ್ ಅಂದರೆ ಎಲ್ಲ ಆಪ್ಷನ್ಸ್ಗಳು ಇದಕ್ಕೆ ರೆಲೆವೆಂಟ್ ಅಂತ ಅನಿಸ್ತವೆ. ಈ ವ್ಯಕ್ತಿಗಳು ಹೇಳಿರುವಂತಹ ಇದು ರೆಲೆವೆಂಟ್ ಆಗಿರುತ್ತೆ. ಸೊ ವಿಚ್ ವಿಲ್ ನಾಟ್ ಬಿ ರೆಲೆವೆಂಟ್ ಹೇಳೋದಕ್ಕೆ ಯಾವುದು ಆನ್ಸರ್ ನನಗೆ ಸೂಕ್ತವಾದದ್ದು ಅಂತ ಅನಿಸ್ತಾ ಇಲ್ಲ. ಸೊ ಐ ವಿಲ್ ಲೀವ್ ದಿಸ್ ಕ್ವಶನ್, ಐ ಆಮ್ ನಾಟ್ ಆನ್ಸರಿಂಗ್. ನನಗೆ ಸ್ವಲ್ಪ ಡೌಟ್ಫುಲ್ ಅಂತ ಅನಿಸ್ತಾ ಇರುವಂಥದ್ದು. ನೆಕ್ಸ್ಟ್, ಹೂ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ದಿ ರಿಪಬ್ಲಿಕ್ ಆಫ್ ಇಂಡಿಯಾ? ರಿಪಬ್ಲಿಕ್ ಆಫ್ ಇಂಡಿಯಾದ ಫಸ್ಟ್ ಪ್ರೆಸಿಡೆಂಟ್ ಯಾರು? ಈಸ್ ನನ್ ಅದರ್ ದ್ಯಾನ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸೊ ಇವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಫಸ್ಟ್ ಪ್ರೆಸಿಡೆಂಟ್ ಆಗಿದ್ದರು. ಸೊ ಇದು ಕಾಮನ್ ಜಿ ಕೆ ಸಿಂಪಲ್ ಕ್ವಶನ್. ಸೊ ಜಿ ಕೆನು ತುಂಬ ಸಿಂಪಲ್ ಕ್ವಶನ್ಸ್ಗಳು ಬಂದಿವೆ, ಬಟ್ ಓಕೆ, ವಿ ಕುಡ್ ಹ್ಯಾವ್ ಮ್ಯಾನೇಜ್. ಸೊ ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಸೆಕ್ಷನ್ ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 1872 ಗಿವ್ಸ್ ಪ್ರಾವಿಷನ್ಸ್ ರಿಗಾರ್ಡಿಂಗ್ ಪ್ರೂಫ್ ಆಸ್ ಟು ಎಲೆಕ್ಟ್ರಾನಿಕ್ ಸಿಗ್ನೇಚರ್? ನಾರ್ಮಲ್ ಸಿಗ್ನೇಚರ್ ಸೆಕ್ಷನ್ 67ಅಲ್ಲಿ ಬರುತ್ತೆ, ಇದರಲ್ಲಿ ಬರುವಂಥದ್ದು ಸೆಕ್ಷನ್ 67A. ಸೊ ಡೈರೆಕ್ಟ್ ಕ್ವಶನು 67A, ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಬಗ್ಗೆ ಹೇಗೆ ಪ್ರೂಫ್ ಮಾಡಬೇಕು ಅಂತ ಹೇಳುವಂಥದ್ದು 67A. ನೆಕ್ಸ್ಟ್, ಆಂಟಿಸಿಪೇಟರಿ ಬೇಲ್ ಕ್ಯಾನ್ ಬಿ ಗ್ರಾಂಟೆಡ್ ಬೈ ದಿ ಸೆಷನ್ಸ್ ಕೋರ್ಟ್. ಆಂಟಿಸಿಪೇಟರಿ ಬೇಲ್ ಸೆಷನ್ಸ್ ಕೋರ್ಟ್ ಗ್ರಾಂಟ್ ಮಾಡ್ಬೋದು. ಅದು ಯಾವ ಒಂದು ಇದೆ ಅಂದರೆ ಸೆಕ್ಷನ್ 438 CRPCಯಲ್ಲಿ ಬರುವಂಥದ್ದು. ಯಾವುದಕ್ಕೆ? ನಾನ್ ಬೇಲೆಬಲ್ ಒಫೆನ್ಸ್ಗೆ ಮಾತ್ರ ಕೊಡ್ಬೋದು. ಸೊ ಇಲ್ಲಿ ನಮಗೆ ಎರಡು ಆಪ್ಷನ್ಸ್ಗಳು ಕಾಣ್ತವೆ, ಬಿ ಮತ್ತು ಸಿ. ಆದರೆ ಅರೆಸ್ಟ್ ಆದಾಗ ಆಂಟಿಸಿಪೇಟರಿ ಬೇಲ್ ಕೊಡೋದಿಲ್ಲ, ಆದರೆ ವೆನ್ ಈಸ್ ಯೆಟ್ ಟು ಬಿ ಅರೆಸ್ಟೆಡ್ ಆವಾಗ ಆಂಟಿಸಿಪೇಟರಿ ಬೇಲ್ ಕೊಡ್ತಾರೆ. ದ್ಯಾಟ್ಸ್ ವೈ ಸಿ ಈಸ್ ದಿ ಆನ್ಸರ್. ಓಕೆ, ಸೆಕ್ಷನ್ 438 CRPC ನನಗೆ ಕಾಣುವ ಹಾಗೆ. ನೆಕ್ಸ್ಟ್ ಒನ್, 6th ಕ್ವಶನ್. ಇದು ಕೂಡ ನಂಗೆ ಸ್ವಲ್ಪ ಡೌಟ್ಫುಲ್ ಇರುವಂತಹ ಕ್ವಶನ್. ಸೊ ನಿಮಗೂ ಕೂಡ ನಿಮ್ಮ ಒಪಿನಿಯನ್ ಕೂಡ ತಿಳಿಸಿ, ಇದರಲ್ಲಿ ನಿಮಗೂ ಹಾಗೆ ಅನಿಸಿದೆ ಅಂತ ಅಂದರೆ. ಇಲ್ಲಿ ಏನಾಗಿದೆ ಅಂದರೆ ಸೆಕ್ಷನ್ 35 ಹೇಳುವಂಥದ್ದು ಈ ಪಬ್ಲಿಕ್ ಸರ್ವೆಂಟ್, ಪಬ್ಲಿಕ್ ಎಂಟ್ರಿ ಇರುವಂಥ ಇದನ್ನು ರೆಲೆವೆಂಟ್ ಯಾವಾಗ ಆಗತ್ತೆ ಅಂತ ಹೇಳುವಂಥದ್ದು. ಸೊ ಕ್ವಶನ್ ಏನಿದೆ ಅಂದರೆ, ವೆನ್ ಅಕ್ಯೂಸ್ಡ್ ವಾಂಟ್ಸ್ ಟು ಸಬ್ಮಿಟ್ ಅ ಡಾಕ್ಯುಮೆಂಟ್ ಫಾರ್ ಕನ್ಸಿಡರೇಷನ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಕೇಸಸ್ ಇಟ್ ಬಿಕಮ್ಸ್ ಇರ್ರೆಲೆವೆಂಟ್ ಅಂತ ಕೇಳಿದ್ದಾರೆ. ಸೊ ಎಲ್ಲದೂ ಇಟ್ ಮೇ ಬಿಕಮ್ ಇರ್ರೆಲೆವೆಂಟ್ ಬಿಕಾಸ್ ವೆನ್ ಇಟ್ ಡಸ್ ನಾಟ್ ಡೀಲ್ ವಿತ್ ಫ್ಯಾಕ್ಟ್ ಇನ್ ಇಶ್ಯೂ, ಆರ್ ವೆನ್ ಇಟ್ ಡಸ್ ನಾಟ್ ಡೀಲ್ ವಿತ್ ರೆಲೆವೆಂಟ್ ಫ್ಯಾಕ್ಟ್, ಅಥವಾ ವೆನ್ ಇಟ್ ಈಸ್ ಎಂಟ್ರಿ is like it's not an entry made in public or other official book, ಅಥವಾ it is not an entry made by public servant. ಸೊ ಇದೆಲ್ಲದೂ ಕೂಡ ಸೆಕ್ಷನ್ 35 ಇಂಗ್ರೀಡಿಯೆಂಟ್ಸೇ, ಐದರ್ ಫ್ಯಾಕ್ಟ್ ಇನ್ ಇಶ್ಯೂ ಆರ್ ರೆಲೆವೆಂಟ್ ಫ್ಯಾಕ್ಟ್ ಅಂತ ಹಾಗೆ ಇದೆ. ಬಟ್ ಇದು ಎಲ್ಲ ದೀಸ್ ಆರ್ ಅಡಿಷನಲ್ ಕಂಡೀಷನ್ಸ್, ಕಂಪಲ್ಸರಿ ದೇ ಹ್ಯಾವ್ ಟು ಬಿ ಮೆಟ್. ಪಬ್ಲಿಕ್ ಸರ್ವೆಂಟ್ ಮಾಡಿರುವಂಥ ದಾಖಲೆ ಇರಬೇಕು, ಎಂಟ್ರಿ ಇರಬೇಕು, ಅಥವಾ ಪಬ್ಲಿಕ್ ಬುಕ್ಕಲ್ಲಿರುವಂಥ ಎಂಟ್ರಿ ಇರಬೇಕು. ಸೊ ಅದನ್ನೆಲ್ಲ ನಾವು ಕಾಣುವಂಥದ್ದು. ಸೊ ದ್ಯಾಟ್ಸ್ ವೈ ಇದು ಕೂಡ ಸಪ್ರೇಟ್ ಆಪ್ಷನ್ ಅಂತ ಇಲ್ಲಿ ಇಲ್ಲ ಅನಿಸುತ್ತೆ. ಸೊ ದ್ಯಾಟ್ಸ್ ವೈ ಇವನ್ ದಿಸ್ ಕ್ವಶನ್ ಈಸ್ ಡೌಟ್ಫುಲ್, ಐ ಆಮ್ ಲೀವಿಂಗ್ ದಿಸ್. ಸೊ ಎರಡು ಕ್ವಶನ್ ನಾನು ಲೈಕ್ ವಿತೌಟ್ ಆನ್ಸರಿಂಗ್, ಬಿಕಾಸ್ ನನಗೂ ಕೂಡ ಅದು ಯಾವ ಆನ್ಸರ್ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಎರಡು ಕ್ವಶನ್ ನಾನು ಬಿಟ್ಟಿದ್ದೇನೆ. ನೆಕ್ಸ್ಟ್ 7th ಕ್ವಶನ್, ಅಂಡರ್ ಸೆಕ್ಷನ್ 216 ಆಫ್ CRPC ದ ಕೋರ್ಟ್ ಹ್ಯಾಸ್ ದ ಪವರ್ ಟು. ಸೊ ನಾರ್ಮಲ್ ಆಗಿ ನಾವೇನು ಹೇಳ್ತೇವೆ, ಆಲ್ಟ್ರೇಷನ್ ಆಫ್ ಚಾರ್ಜಸ್ ಬಗ್ಗೆ ಹೇಳುವಂಥದ್ದು. ಇದು ಆಲ್ಟ್ರೇಷನ್ ಅಷ್ಟೇ ಅಲ್ಲ, ಅಡಿಷನ್ ಆಫ್ ಚಾರ್ಜಸ್ ಕೂಡ ಬರುತ್ತೆ 216ಅಲ್ಲಿ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ 216ನಲ್ಲಿ ಆ್ಯಡ್ ಆರ್ ಆಲ್ಟರ್ ಅಂತ ಹಾಗೆ ಇದೆ. ಸೊ ಕೇವಲ ಆ್ಯಡ್ ಅಷ್ಟೇ ಅಲ್ಲ, ಕೇವಲ ಆಲ್ಟರ್ ಅಷ್ಟೇ ಅಲ್ಲ, ನೀದರ್ ಟು ಆಲ್ಟರ್ ಅಷ್ಟೇ ಅಲ್ಲ,
ಇದು ಪಾಸಿಬಲ್ ಆನ್ಸರ್. ಆದರೆ ಇಲ್ಲಿ ಆ್ಯಂಡ್ ಅಂತ ಕೊಟ್ಟಿರೋದಕ್ಕೆ ಸ್ವಲ್ಪ ಡೌಟ್ ಇದೆ ಅಷ್ಟೇ. ಅಂದರೆ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂದರೆ ಕಂಪಲ್ಸರ್ಲಿ ಎಡಿಷನ್ ಮಾಡಿ ಆಲ್ಟರ್ ಮಾಡಬೇಕು ಅಂತ ಹಾಗೆ ಅರ್ಥ ಬರುತ್ತಾ, ಅಥವಾ ಎರಡು ಮಾಡ್ಬೋದು ಅಂತ ಹಾಗೆ ಎಡಿಷನ್ನು ಮಾಡ್ಬೋದು ಅಥವಾ ಆಲ್ಟರು ಮಾಡ್ಬೋದು ಅಂತ ಆ ಅರ್ಥದಲ್ಲಿ ಹೇಳುವಂಥದ್ದಾದರೆ, ಸ್ವಲ್ಪ ಬ್ರಾಡ್ ಮೀನಿಂಗ್ ತೊಗೊಳ್ತೇವೆ ಅಂತಾದರೆ ಡಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ಒನ್, 8th ಒನ್. ಸೊ ನಂದು ವರ್ಷನ್ ಮತ್ತೊಂದು ಸಲ ಯಾರ್ಯಾರು ಹೊಸದಾಗಿ ಜಾಯ್ನ್ ಆಗಿದ್ದೀರಿ ಅವರಿಗೆಲ್ಲೂ ಹೇಳ್ತಿರೋದು ಇದು ಬಿ ವರ್ಷನ್. ಬಿ ABCD ಅಂತ ಇದೆಯಲ್ಲ, ಸೊ ಬಿ ವರ್ಷನ್ನ ನಾನು ಸಾಲ್ವ್ ಮಾಡ್ತಾ ಇರುವಂಥದ್ದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಫಾಲ್ಸ್. ಇಲ್ಲಿ ಹೇಳಿರುವಂಥ ಯಾವುದು ಫಾಲ್ಸ್ ಇದೆ ಅಂತ. ಸೊ ತುಂಬ ಜನ ಕನ್ಫ್ಯೂಷನ್ ಆಯಿತು ಅಂತ ಹೇಳಿದರು ನನಗೆ, ನಾನು ಅವರ ಒಪಿನಿಯನ್ ಕೇಳಿದಾಗ ಹೇಗೆ ಅಂತ ಹೇಳಿ. ತುಂಬ ಜನ ಟೈಮ್ ಸಾಕಾಗಲಿಲ್ಲ ಹೇಳಿದರು. ಸೊ ಇಟ್ಸ್ ಓಕೆ, ವಿಲ್ ವೇಟ್ ಫಾರ್ ದಿ ಫೈನಲ್ ಕೀ ಆನ್ಸರ್ಸ್. ಬಟ್ ಈ ಒಂದು ಕ್ವಶನ್ ಪೇಪರ್ ಸಾಲ್ವಿಂದ ನಿಮ್ಗೆ ಒಂದು ಅಂದಾಜು ಸಿಗುತ್ತೆ, ಅಟ್ಲೀಸ್ಟ್ ನೀವು ಬಾರ್ಡ್ ಲೈನಲ್ಲಿ ಇದ್ದೀರಾ ಅಥವಾ ಲೈಕ್ ಇದಂತ. ಸೊ ನನ್ನ ಸಾಲ್ವಿಂಗನ್ನು ನೀವು ಅಡಿಷ್ನಲ್ +or-7 ಅಥವಾ 5 ಮಾರ್ಕ್ಸ್ ಹಾಗೆ ಇಟ್ಕೊಂಡು ಯು ಕ್ಯಾನ್ ಕೌಂಟ್ ಯುವರ್ ಸೆಲ್ಫ್, ಆಯಿತಾ. ಪಾಸಿಂಗ್ ಮಾರ್ಕ್ಸ್ ಗೊತ್ತಿದ್ರೆ ಹೇಳಿ, ಅಂದರೆ ನೀವು ಯಾವ ಕ್ಯಾಟಗರಿ ಮೇಲೆ ಹೋಗುತ್ತೆ. ಓಂ ಸಾಯಿರಾಮ್ ಅವರೇ, 60 ಮಾರ್ಕ್ಸು ಜನರಲ್, ಉಳಿದವರಿಗೆ ಜನರಲ್ ಮತ್ತು OBC ಅವರಿಗೆಲ್ಲ 60 ಮಾರ್ಕ್ಸ್, SC ST ಅವರಿಗೆ 50 ಮಾರ್ಕ್ಸ್, ಆಯಿತಾ. ದ ಪ್ಲೇಂಟ್ ಮೇ ಬಿ ರಿಜೆಕ್ಟೆಡ್. ಯಾವ ಸಂದರ್ಭದಲ್ಲಿ ಪ್ಲೇಂಟನ್ನು ರಿಜೆಕ್ಟ್ ಮಾಡ್ತಾರೆ? ದ ಪ್ಲೇಂಟ್ ಡಸ್ ನಾಟ್ ಡಿಸ್ಕ್ಲೋಸ್ ಕಾಸ್ ಆಫ್ ಆ್ಯಕ್ಷನ್, ವೇರ್ ಪ್ಲೇಂಟ್ ಇಸ್ ನಾಟ್ ಫೈಲ್ಡ್ ಇನ್ ಡೂಪ್ಲಿಕೇಟ್, ವೇರ್ ದೆರ್ ಇಸ್ ನೋ ಕಂಪ್ಲೈನ್ಸ್ ವಿತ್ Order 7, Rule 9 of CPC. Order 7, Rule 9. ಇದು ನನ್ ಆಫ್ ದಿ ಅಬವ್. ಯಾವುದು ಫಾಲ್ಸ್ ಅಂತ? ಪ್ಲೇಂಟ್ ನಾವು ನೋಡೋದಾದರೆ ಯಾವ ಇದರಲ್ಲಿ ರಿಜೆಕ್ಟ್ ಮಾಡ್ತಾರೆ? Order 7, Rule 11 CPCಯಲ್ಲಿ ಡಿಫ್ರೆಂಟ್ ಗ್ರೌಂಡ್ಸ್ ಹ್ಯಾವ್ ಬಿನ್ ಗಿವನ್ ಫಾರ್ ರಿಜೆಕ್ಟಿಂಗ್. ಸೊ ಇದೆಲ್ಲದೂ ಕೂಡ ಒನ್ ಆಫ್ ದಿ ಗ್ರೌಂಡ್ಸ್. ಡಸ್ ನಾಟ್ ಡಿಸ್ಕ್ಲೋಸ್ ಕಾಸ್ ಆಫ್ ಆ್ಯಕ್ಷನ್, ನಾಟ್ ಫೈಲ್ಡ್ ಇನ್ ಡೂಪ್ಲಿಕೇಟ್, ಡಸ್ ನಾಟ್ ಕಂಪ್ಲೈ ವಿತ್ Order 7, Rule 9, ಇದೆಲ್ಲದು ಗ್ರೌಂಡ್ಸು. ದ್ಯಾಟ್ಸ್ ವೈ ಫಾಲ್ಸ್ ಅಂತ ಯಾವುದಿಲ್ಲ. ಸೊ ನನ್ ಆಫ್ ದಿ ಅಬವ್, ಡಿ ಇಸ್ ದಿ ಆನ್ಸರ್, ಆಯಿತಾ. ಸೊ ನೀವು ಕೂಡ ಆನ್ಸರ್ ಮಾಡಿ, ಟ್ರೈ ಮಾಡಿ. ಆನಂದ್, ಮೈ ವರ್ಷನ್ ಬಿ ವರ್ಷನ್. ನೆಕ್ಸ್ಟ್ ಒನ್, ವಿಚ್ ಇಸ್ ದ ಲಾರ್ಜೆಸ್ಟ್ ಸ್ಟೇಟ್ ಏರಿಯಾ ವೈಸ್ ಇನ್ ಇಂಡಿಯಾ? ಓಕೆ, ಲಾರ್ಜೆಸ್ಟ್ ಸ್ಟೇಟ್ ಏರಿಯಾ ವೈಸ್ ಇನ್ ಇಂಡಿಯಾ ಯಾವುದು? ರಾಜಸ್ಥಾನ್, ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಮತ್ತು ಕರ್ನಾಟಕ. ಸೊ ಅದರಲ್ಲಿ ಆನ್ಸರ್ ಎ, ರಾಜಸ್ಥಾನ್ ಇಸ್ ದಿ ಕರೆಕ್ಟ್ ಆನ್ಸರ್. ರಾಜಸ್ಥಾನ ಲಾರ್ಜೆಸ್ಟ್ ಸ್ಟೇಟ್, ಅದು ಸುಮಾರು 3,42,239 ಅಷ್ಟು ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯಲ್ಲಿ ಇರುವಂಥದ್ದು. ಸೊ ದ್ಯಾಟ್ಸ್ ವೈ ಇಟ್ ಈಸ್ ದಿ ಲಾರ್ಜೆಸ್ಟ್ ಸ್ಟೇಟ್. ನೆಕ್ಸ್ಟ್ ಒನ್, ಅಂಡರ್ ಸೆಕ್ಷನ್ 498A IPC, ಕ್ರುಯಲ್ಟಿ ಇನ್ಕ್ಲೂಡ್ಸ್. ಇದು ಹೇಗಿದೆ ಅಂದರೆ ಇಲ್ಲಿ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಫಿಸಿಕಲ್ ಕ್ರುಯಲ್ಟಿ, ಮೆಂಟಲ್ ಕ್ರುಯಲ್ಟಿ, ಕ್ರುಯಲ್ಟಿ ಬೈ ವೈಫ್ ಮತ್ತು ಹರಾಸ್ಮೆಂಟ್ ಆಫ್ ವುಮನ್. ಸೊ ಜೀವನ್ ಏನಂದರೆ ಲೈಕ್ ಐ ಹ್ಯಾವ್ ಟು ಗಿವ್ ಸರ್ಟನ್ ಇದು ಏನು ಸ್ವಲ್ಪ ಆದರೂ ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ. ಇಲ್ಲಾಂದರೆ ಏನಾಗುತ್ತೆ, ವಿತೌಟ್ ಪ್ರಾಪರ್ ಎಲ್ಲರೂ ಕೂಡ ಆನ್ಸರ್ ಮಾಡಿರ್ತಾರೆ, ಜಸ್ಟಿಫಿಕೇಶನ್ ಸಿಗೋದಿಲ್ಲ ಯಾಕೆ ನಾವು ಆನ್ಸರ್ ಇದಕ್ಕೆ ಆಗಿರುತ್ತೆ ಅಂತ. ಓಕೆ, so few students they require explanation, so I will do in my pace but not in a very detailed manner, but basic ಎಷ್ಟು ಬೇಕೋ ಅಷ್ಟು ಮಾಡ್ತಾನೆ. ಓನ್ಲಿ ಅಂತ ಇರೋದಕ್ಕೆ ಏನಾಗುತ್ತೆ ಅಂದರೆ, ಸೊ ದಿಸ್ ಈಸ್ ಕ್ರುಯಲ್ಟಿ ಇನ್ಕ್ಲೂಡ್ಸ್ ಬೋತ್ ಫಿಸಿಕಲ್ ಆರ್ ಮೆಂಟಲ್ ಕ್ರುಯಲ್ಟಿ ಅಲ್ವಾ. ಸೊ ಅದಕ್ಕೋಸ್ಕರ ಇದನ್ನು ನಾವು ಕರೆಕ್ಟಾಗಿ ತೊಗೊಳ್ಳಿಕ್ಕಾಗೋದಿಲ್ಲ. ಬಟ್ ಹರಾಸ್ಮೆಂಟ್ ಆಫ್ ವುಮನ್ ಅಂತ ಇದೆ, ಅದು ಸೆಕ್ಷನ್ 498A ಎಕ್ಸ್ಪ್ಲನೇಷನಲ್ಲಿ ಬರುವಂಥದ್ದು, ಎಕ್ಸ್ಪ್ಲನೇಷನ್ 2 ಅಲ್ಲಿ ಬರುತ್ತೆ. ಸೊ ಡಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ಒನ್, 11th, ವೇರ್ ಎ ಡಿಕ್ರಿ ಇಸ್ ಪಾಸ್ಡ್ ಎಕ್ಸ್ ಪಾರ್ಟೆ ಅಗೇನ್ಸ್ಟ್ ಎ ಡಿಫೆಂಡೆಂಟ್, ಹಿ ಮೇ ಅಪ್ಲೈ ಟು ದಿ ಕೋರ್ಟ್ ವಿಚ್ ಹ್ಯಾಸ್ ಪಾಸ್ಡ್ ಎ ಡಿಕ್ರಿ ಫಾರ್ ಎನ್ ಆರ್ಡರ್ ಟು ಸೆಟ್ ಇಟ್ ಅಸೈಡ್ ಅಂಡರ್. ಓಕೆ, Order 9. ಸೊ ರವಿಕಿರಣ್ ಆಮೇಲೆ ಬೇಕಾದರೂ ನೀವು ನೋಡ್ಬೋದು, ಮತ್ತೆ ರಿವೈಂಡ್ ಮಾಡ್ಕೊಂಡು ನೋಡ್ಬೋದು. ಓಕೆ, Order 9 Rule 13 ಅಲ್ಲಿ ಸೆಟ್ಟಿಂಗ್ ಅಸೈಡ್ ದಿ ಎಕ್ಸ್ ಪಾರ್ಟೆ ಡಿಕ್ರಿ ಅಂತ ನಾವು ಕಾಣ್ತೇವೆ. ಸೊ ದ್ಯಾಟ್ಸ್ ವೈ ದಿಸ್ ಒನ್ ಇಸ್ ದಿ ಆನ್ಸರ್. ಯಾವಾಗ ಎಕ್ಸ್ ಪಾರ್ಟೆ ಡಿಕ್ರಿ ಆಗಿದೆ ಆವಾಗ. ನೆಕ್ಸ್ಟ್ ಒನ್, 12th.
So where the court finds after hearing the parties under section 80 of the Code of Civil Procedure that no urgent or immediate relief need be granted in the suit, it may. So ಏನಾಗುತ್ತೆ ಅಂದರೆ ಸೆಕ್ಷನ್ 80 ಪ್ರಕಾರ ಅರ್ಜೆಂಟ್ ಮತ್ತು ಇಮಿಡಿಯೇಟ್ ರಿಲೀಫ್ ಇರುವಾಗ ಎಕ್ಸ್ಪಾರ್ಟ್ ಇದು ಕೊಡಲಿಕ್ಕಿಲ್ಲ, ಬಟ್ ಒಂದು ಗೌರ್ಮೆಂಟ್ಗೆ ನೋಟಿಸ್ ಕೊಡಲಿಕ್ಕಿಲ್ಲ. ಆದರೆ ಒಂದು ವೇಳೆ ಆಮೇಲೆ ಹಿಯರಿಂಗ್ ಮಾಡಿದ ನಂತರ ಅರ್ಜೆಂಟ್ ರಿಲೀಫ್ ಇಲ್ಲ ಅಂತ ಗೊತ್ತಾದಾಗ ಇಟ್ ಮೇ ರಿಟರ್ನ್ ದಿ ಪ್ಲೇಂಟ್. ಸೊ ಸೆಕ್ಷನ್ 80 ಕೊಡ್ತಾರೆ, ಡಿ ಇಸ್ ದಿ ಆನ್ಸರ್. ಇಟ್ ಮೇ ರಿಟರ್ನ್ ದಿ ಪ್ಲೇಂಟ್ ಫಾರ್ ಪ್ರೆಸೆಂಟೇಷನ್ ಆಫ್ಟರ್ ಕಂಪ್ಲೈಂಗ್ ವಿತ್ ದ ರಿಕ್ವೈರ್ಮೆಂಟ್ಸ್ ಆಫ್ ದಿ ನೋಟಿಸ್. ಡಿ ಇಸ್ ದಿ ಆನ್ಸರ್. ನೆಕ್ಸ್ಟ್, ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಕೇಸಸ್ offense ಆಫ್ ಅಬೇಟ್ಮೆಂಟ್ ಇಸ್ ಕಮಿಟೆಡ್. ಸೊ ಇದು ನಾವು ನೋಡ್ಲಿಕ್ಕೆ ಹೋದರೆ IPCಯ ಒಂದು ಎಕ್ಸಾಕ್ಟ್ ಒಂದು ಡೆಫಿನಿಷನ್ಸ್ಗಳು, ಇಲಿಸ್ಟ್ರೇಷನ್ಸ್ಗಳು ನಾವು ಕಾಣೋದಿಲ್ಲ, ಬಟ್ ಕೆಲವೊಂದು ಟೆಕ್ಸ್ಟ್ ಬುಕ್ಸ್ಗಳಲ್ಲೆಲ್ಲ, ಕೆಲವೊಂದು ಕೇಸ್ ಲಾಸ್ಗಳೆಲ್ಲ ಇದ್ರದ್ದು ಡೆಫಿನೇಷನ್ಗಳು ಕಾಣ್ತವೆ. ಸೊ ಇದು ಅಬೇಟ್ಮೆಂಟ್ಗೆ ಸಂಬಂಧಪಟ್ಟದ್ದು. ಸೊ ದಿಸ್ ಇಸ್ ಅಬೇಟ್ಮೆಂಟ್ ಬೈ ಇನ್ಸ್ಟಿಗೇಷನ್, ಬೈ ಫೆಸಿಲಿಟೇಟಿಂಗ್ ಹೇಳುವಂಥದ್ದೆಲ್ಲ ಕಾಮನ್ ಆಗಿ ಕೇಳ್ತಿರ್ತಾರೆ. ಪ್ರೀಸ್ಟ್ ಅವನು ಸಹಕಾರ ಕೊಟ್ಟರೆ ಈ ಮೈನರ್ಸ್ ಮ್ಯಾರೇಜ್ ಮಾಡಲಿಕ್ಕೆ, ಅಥವಾ ಯಾರಾದರೂ ಸತಿ ಪರ್ಫಾರ್ಮ್ ಮಾಡಲಿಕ್ಕೆ ಅವರು ಅದಕ್ಕೆ ಉತ್ತೇಜನ ನೀಡಿದರೆ. ಸೊ ಬಿ ಮತ್ತು ಸಿ ಕರೆಕ್ಟ್ ಆಗುತ್ತೆ. ಸೊ ಇದು ಕೇವಲ ಅಟೆಂಡ್ ಆಗೋದಕ್ಕೆ ಅವರೇನು ಆ ಅಂಡರ್ ಏಜ್ ಮ್ಯಾರೇಜನ್ನು ಅಬೇಟ್ ಮಾಡಿದಾಗಲ್ಲ. ದ್ಯಾಟ್ಸ್ ವೈ ಡಿ ಅಂದರೆ ಬಿ ಮತ್ತು ಸಿ ಎರಡು ಕರೆಕ್ಟ್ ಆಗಿದ್ದಕ್ಕೆ ಓನ್ಲಿ ಇನ್ ಬಿ ಆ್ಯಂಡ್ ಸಿ ಅಂತ ನನ್ನ ಅನಿಸಿಕೆ. ಡಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ಒಂದು 14th, a valid proclamation under section 82 of CRPC requires. ಸೆಕ್ಷನ್ 82 ಏನು ಹೇಳುವಂಥದ್ದು, ಅದರಲ್ಲಿ ಕಂಡೀಷನ್ಸ್ ಕೊಟ್ಟಿದ್ದಾರೆ ಸೆಕ್ಷನ್ 82 CRPCಯಲ್ಲಿ. ಸೊ ಅದ್ರ ಪ್ರಕಾರ ಅಕ್ಯೂಸ್ಡ್ ಎಲ್ಲಿ ರಿಸೈಡ್ ಆಗ್ತಾರೆ ಅಲ್ಲಿ ನಾವು ನೋಡ್ಬೋದು. ಇದು ಕರೆಕ್ಟ್, ದಿಸ್ ಇಸ್ ಟ್ರೂ. ಆದರೆ ಇಲ್ಲಿ ವಿಕ್ಟಿಮ್ ರಿಸೈಡ್ ಆಗೋದಕ್ಕೆ ದಿಸ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಸೆಷನ್ಸ್ ಜಡ್ಜ್ನ ಕೋರ್ಟ್ ಪ್ರೊಕ್ಲಮೇಷನ್ ಪಾಸ್ ಮಾಡಿದರೆ ಹೈಕೋರ್ಟ್ ಆಫ್ ದಿ ಸ್ಟೇಟ್ ಮಾಡುವಂಥದ್ದು ರಾಂಗ್. ಸೆಷನ್ಸ್ ಕೋರ್ಟಲ್ಲೇ ಇದು ಅಫಿಕ್ಸ್ ಮಾಡಬೇಕು. ಮತ್ತು ಪೊಲೀಸ್ ಸ್ಟೇಷನಲ್ಲಿ ಅಫಿಕ್ಸ್ ಮಾಡುವಂಥದ್ದಲ್ಲ, ಆ ವ್ಯಕ್ತಿಯಲ್ಲಿ ಆರ್ಡಿನರಿ ರಿಸೈಡ್ ಆಗ್ತಾರೆ ಅಲ್ಲಿ. ಸೊ ದ್ಯಾಟ್ಸ್ ವೈ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಹಿಯರ್. ಅಗೇನ್ ಐ ಆಮ್ ಸೇಯಿಂಗ್ ಮೈ ವರ್ಷನ್ ಈಸ್ ಬಿ ವರ್ಷನ್ನು. ಸೊ ಯಾರು ಮಿಡಲ್ ಜಾಯ್ನ್ ಆಗಿದ್ದೀರಿ, ಯು ಕ್ಯಾನ್ ರೆಫರ್ ದ್ಯಾಟ್. ನೆಕ್ಸ್ಟ್ 15th, ವೇರ್ ಎ ಡಿಕ್ರಿ ಇಸ್ ಪಾಸ್ ಫಾರ್ ದಿ ಪೇಮೆಂಟ್ ಆಫ್ ಮನಿ, the court can award interest on the principal sum adjourned from the date of the suit to the date of the decree. So interest during the pendency of the litigation, ಆ ಟೈಮಿಂದ ಸೂಟ್ ಆದ ಟೈಮಿಂದ ಡಿಕ್ರಿ ಆಗೋ ತನಕ ಎಲ್ಲ ಥರ ಇಂಟ್ರೆಸ್ಟ್ ಪ್ರಯರ್ ಟು ಲಿಟಿಗೇಷನ್ ಅಥವಾ ಆಮೇಲೆ ಲಿಟಿಗೇಷನ್ ನಂತರ ಕೊಡುವಂಥದ್ದೆಲ್ಲವೂ ಸೆಕ್ಷನ್ 34 ಕಾಣ್ತವೆ. ಸೊ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 16th, ಇದೆಲ್ಲ ಡೈರೆಕ್ಟ್ ಕ್ವಶನ್ಸು ಅಂತ ಏನು ಕಾಂಪ್ಲಿಕೇಶನ್ ಇಲ್ಲ. Under section 468 CRPC, the period of limitation for an offence punishable with a term not exceeding 1 year. ಸೊ ಇದೇನಾಯಿತು, ಇದು ಡೈರೆಕ್ಟ್ 468 ಲಿಮಿಟೇಷನ್ ಪೀರಿಯಡ್ ಕೇಳುವಂಥದ್ದು. ಸೊ ಇದು 1 year ಇಸ್ ದಿ ಕರೆಕ್ಟ್ ಆನ್ಸರ್. 462 ಸೆಕ್ಷನ್ 2B ಅಲ್ಲಿ ನಾವು ಇದರದ್ದು ಇದು ಕಾಣ್ತೇವೆ. ನೆಕ್ಸ್ಟ್ 17th, ಆಸ್ ಪರ್ ಆರ್ಟಿಕಲ್ 227 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಎವ್ರಿ ಹೈಕೋರ್ಟ್ ಶಾಲ್ ಹ್ಯಾವ್ ಸೂಪರಿಂಟೆಂಡೆನ್ಸ್ ಓವರ್. ಸೂಪರ್ವೈಸರಿ ಜುರಿಡಿಕ್ಷನ್ ಪ್ರಕಾರ ನಾವು ಆರ್ಟಿಕಲ್ 227 ನೋಡಿದರೆ ಅದು ಡಿ ಆಗುತ್ತೆ. ಆಲ್ ಕೋರ್ಟ್ಸ್ ಆ್ಯಂಡ್ ಟ್ರಿಬ್ಯುನಲ್ಸ್ ಕೂಡ ಇನ್ಕ್ಲೂಡ್ ಆಗುತ್ತೆ ಥ್ರೂ ಔಟ್ ದಿ ಟೆರಿಟರೀಸ್. ಸೊ ಕೇವಲ ಸಬಾರ್ಡಿನೇಟ್ ಕೋರ್ಟ್ಸ್ ಅಷ್ಟೇ ಅಲ್ಲ, ಥ್ರೂ ಔಟ್ ದಿ ಟ್ರಿಬ್ಯುನಲ್ಸ್. ದ್ಯಾಟ್ಸ್ ವೈ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. Next one, 18th. With the judgment, decree has paid the decree holder of a money decree outside the court, and a second suit is filed regarding the same amount, the court can reject such a claim only where. ಇದು ಯಾವುದಂದ್ರೆ ಎಕ್ಸಿಕ್ಯೂಷನಲ್ಲಿ ಆರ್ಡರ್ 21 ರೂಲ್ 2 ಪೇಮೆಂಟ್ ಔಟ್ಸೈಡ್ ದಿ ಕೋರ್ಟ್ ಅಂತ ಒಂದು ಪ್ರಾವಿಷನ್ ಬರುತ್ತೆ. ಅದರಲ್ಲಿ ಪೇಮೆಂಟ್ ಔಟ್ಸೈಡ್ ದಿ ಕೋರ್ಟ್ ಅಂತ ಇರುವಾಗ ಅದಕ್ಕೆ ಒಂದು ಕೋರ್ಟ್ ಅದನ್ನು ಇದು ರೆಕಾರ್ಡ್ ಮಾಡಬೇಕು. ಹಾಗೆ ರೆಕಾರ್ಡ್ ಮಾಡಿದಾಗ ಮಾತ್ರ ಇನ್ನೊಂದು ಸೂಟಲ್ಲಿ ಅದನ್ನು ಅಂದರೆ ಒಂದು ಅದನ್ನು ರಿಜೆಕ್ಟ್ ಮಾಡಲಿಕ್ಕೆ ಒಂದು ವ್ಯಾಲಿಡ್ ಎವಿಡೆನ್ಸ್ ಥರ ಆಗುತ್ತೆ. ದ್ಯಾಟ್ಸ್ ವೈ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಹಿಯರ್. ನೆಕ್ಸ್ಟ್ ಒನ್ 19th, ದ ಪ್ರೊಸೀಜರ್. ನೀವು ಯಾವುದಕ್ಕೆ ಆನ್ಸರ್ ಮಾಡ್ತೀರಿ ಗೊತ್ತಾಗ್ತಾ ಇಲ್ಲ. ಕ್ವಶನ್ ನಂಬರ್ ಹಾಕಿ ಆನ್ಸರ್ ಮಾಡಿದರೆ, ಯಾಕೆಂದರೆ ಸ್ವಲ್ಪ ಡಿಲೇ ಇದೆ, ಯೂಟ್ಯೂಬಲ್ಲಿ ಡಿಲೇ ಇರುತ್ತೆ. ಸೊ ಕ್ವಶನ್ ನಂಬರ್ ಹಾಕಿ 19th ಕ್ವಶನ್ಗೆ ಅಥವಾ 20th ಕ್ವಶನ್ಗೆ ಅಂತ ಹೇಳಿ ಯು ಕ್ಯಾನ್ ಅದಾದ ನಂತರ ಆಪ್ಷನ್ಸ್ಗಳ ಹಾಕಿ. The procedure to be followed by the court when there is dispute as to the relationship of landlord and tenant between the parties is stated in the following section of Karnataka Rent Act. ಇದು ಪ್ರೀವಿಯಸ್ ಅಲ್ಲಿ ಕೇಳಿದ್ರು, ಪ್ರೀವಿಯಸ್ ಇಯರ್ ಅಲ್ಲಿ ಅದು ಸೆಕ್ಷನ್ 43. when there is a dispute as to relationship of landlord and tenant.
Next one, what can be the maximum interval between 2 sessions of either houses of the parliament? A 3 months, B 6 months, C 9 months ಮತ್ತು D 1 year. ಮಿನಿಮಮ್ 6 ತಿಂಗಳ ಒಂದು ಇದಿರಬೇಕು. ಓಕೆ, ಸೊ 20th ಕ್ವಶನ್, ಒಂದು ಸೆಷನ್ನಿಂದ ಇನ್ನೊಂದು ಸೆಷನ್ಗೆ 6 ತಿಂಗಳ ಟೈಮ್ ಇರಬೇಕು. ಅದು ಯಾವ ಆರ್ಟಿಕಲ್ ಹೇಳ್ತಾರೆ ಅಂದರೆ ಆರ್ಟಿಕಲ್ 85 ಅಲ್ಲಿ ಹೇಳ್ತಾರೆ. ದಟ್ಸ್ ದ ಕರೆಕ್ಟ್ ಒನ್. Next one, where an order granting injunction is passed without notice to the opposite party, then in terms of order 39 rule 3a of CPC, course of action to be followed by the court. ಸೊ ಒಂದು ವೇಳೆ ಎಷ್ಟು ದಿನದಲ್ಲಿ ಇದು ಕಂಪ್ಲೀಟ್ ಆಗಬೇಕು ಅಂತ ಹೇಳಿ, ಸೊ ಆಸ್ ಪರ್ ರೂಲ್ 3a ಇಟ್ ಈಸ್ ವಿದಿನ್ 30 days should endeavour to dispose of the application within 30 days and failing which must record reasons. So 21B is the correct answer. Next one, after completion of investigation, the police is to submit a final report to the magistrate. The magistrate is not bound by conclusion drawn by police and may order further investigation. We may issue a process against the accused person. ಇಲ್ಲಿ ನೋಡಿ, ಮ್ಯಾಜಿಸ್ಟ್ರೇಟ್ ಡೈರೆಕ್ಟ್ ಆಗಿ ಪ್ರೋಸೆಸ್ ಇಶ್ಯೂ ಆಗೋಕ್ಕಿಂತ ಮುಂಚೆ ಫಸ್ಟ್ ಕಾಗ್ನಿಸೆನ್ಸ್ ತಗೊಳ್ಬೇಕು. ಸೊ ದಿಸ್ ಈಸ್ ನಾಟ್ ಲೈಕ್ ಡೈರೆಕ್ಟ್ಲಿ ದ ಎಕ್ಸಾಕ್ಟ್ ಆನ್ಸರ್. ಇನ್ನು ಬೌಂಡ್ ಅಥವಾ ನಾಟ್ ಬೌಂಡ್ ಅಂತ ಇದೆ, ದಿಸ್ ಈಸ್ ರಾಂಗ್ ಆನ್ಸರ್. ಬೌಂಡ್ ಬೈ ಕನ್ಕ್ಲೂಷನ್ ಅಂತ ಇಲ್ಲ. ಸೊ ಮ್ಯಾಜಿಸ್ಟ್ರೇಟ್ ಈಸ್ ನಾಟ್ ಬೌಂಡ್ ಬೈ ದಿ ಕನ್ಕ್ಲೂಷನ್ ಆ್ಯಂಡ್ ಮೇ ಆರ್ಡರ್ ಫರ್ದರ್ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡ್ಬೋದು. ಎ ಇಸ್ ದಿ ಆನ್ಸರ್. ಸೆಕ್ಷನ್ 173 ಅಲ್ಲಿ ಬರುತ್ತೆ. ಡೈರೆಕ್ಟ್ ಈ ಥರ ಆಪ್ಷನ್ಸ್ ಇಲ್ಲ, ಬಟ್ ಪ್ರಿನ್ಸಿಪಲ್ ಯು ಹ್ಯಾವ್ ಟು ಅಪ್ಲೈ ಆ್ಯಂಡ್ ಯು ಹ್ಯಾವ್ ಟು ಆನ್ಸರ್. ಹೂ ಇಸ್ ದ ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್? ಸೊ ಅದ್ರ ಪ್ರಕಾರ ಜಸ್ಟಿಸ್ ಪ್ರಸನ್ನ ಬಿ ವರಲೆ ಈಸ್ ಅವ ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್. ನೆಕ್ಸ್ಟ್ ಒನ್, ಆಸ್ ಪರ್ ಕರ್ನಾಟಕ ಅಮೆಂಡ್ಮೆಂಟ್ ಟು ಸೆಕ್ಷನ್ 54 ಆಫ್ CPC, partition of estate or separation of share in executing a partition decree can be made by the division of Tahsildar, Deputy Commissioner. ಓಕೆ ನೋಡಿ, ಕರ್ನಾಟಕ ಅಮೆಂಡ್ಮೆಂಟ್ ಹೊರತುಪಡಿಸಿ ಬೇರೆ ಇದರಲ್ಲಾದರೆ ಇಟ್ ವಾಸ್ ಕಲೆಕ್ಟರ್. ಆದರೆ ಕರ್ನಾಟಕ ಅಮೆಂಡ್ಮೆಂಟ್ ಪ್ರಕಾರ ಐದರ್ ದಿ ತಹಸೀಲ್ದಾರ್ ಆರ್ ದಿ ಕಮಿಷನರ್, ಕೋರ್ಟ್ ಕಮಿಷನರ್ ಅಪಾಯಿಂಟೆಡ್, ಡೆಪ್ಯೂಟಿ ಕಮಿಷನರ್ ಅಲ್ಲ, ಕೋರ್ಟ್ ಕಮಿಷನರ್. ಸೊ ಇಲ್ಲಿ ಕೋರ್ಟ್ ಕಮಿಷನರ್ ಅಂತ ಕೊಟ್ಟಿಲ್ಲ. ಸೊ ಎ ತಹಸೀಲ್ದಾರ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್, ಇನ್ ರಿಲೇಷನ್ ಟು ಪರ್ಸನ್ ನಾಟ್ ಬಿಲೋ ದಿ ರ್ಯಾಂಕ್ ಆಫ್ ತಹಸೀಲ್ದಾರ್ ಅಂತ ಹಾಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಇನ್ ರಿಲೇಷನ್ ಟು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್? ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಪ್ರಕಾರ ಇಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ದಿಸ್ ಇಸ್ ನಾಟ್ ಅ ಸಬ್ಸ್ಟ್ಯಾಂಟಿವ್ ಎವಿಡೆನ್ಸ್ ವಿಚ್ ಇಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಹೌದು, ದಿಸ್ ಇಸ್ ಟ್ರೂ. ಇಟ್ ಇಸ್ ನಾಟ್ ಅ ಸಬ್ಸ್ಟ್ಯಾಂಟಿವ್ ಎವಿಡೆನ್ಸ್. ಹೌದು, it merely marks the beginning of the investigation. How the information need not be an eyewitness. It cannot be used as a previous statement for any purpose. So this is false. ಉಳಿದಿದ್ದೆಲ್ಲ ಹೌದು. The informant need not be an eyewitness ಹೇಳುವಂಥದ್ದು ಹೌದು. ಪೊಲೀಸ್ ಆಫೀಸರೇ ಕೆಲವು ಸಲ ರಿಜಿಸ್ಟರ್ ಮಾಡ್ಬೋದಲ್ವ, ಐ ವಿಟ್ನೆಸ್ ಆಗಿರ್ಬೇಕಂತಲ್ಲ. ಆದರೆ FIR ಅನ್ನು ಪ್ರೀವಿಯಸ್ ಸ್ಟೇಟ್ಮೆಂಟ್ ಆಗಿ ಉಪಯೋಗಿಸ್ತಾರೆ. ದ್ಯಾಟ್ಸ್ ವೈ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಉಳಿದೆಲ್ಲ ಸಬ್ಸ್ಟ್ಯಾಂಟಿವ್ ಎವಿಡೆನ್ಸ್ ಅಲ್ಲ. ಹೌದು, ಇಟ್ ಏನು ಅಂಥ ಇನ್ವೆಸ್ಟಿಗೇಷನ್ ಅಂತ ಅಲ್ಲ, ಪ್ರೀ ಇನ್ವೆಸ್ಟಿಗೇಷನು ಆಗತ್ತೆ. ಸೊ ಸಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ಇದು. ಸೊ ಇದರಲ್ಲಿ ಏನಾಗಿದೆ ಅಂದರೆ IPC ಒಂದು ಇಲ್ಲಸ್ಟ್ರೇಷನ್ನು. ಸೊ ಎ ಫಾರಿನರ್ ಸ್ಟ್ಯಾಬ್ಡ್ ಬಿ ಅನದರ್ ಫಾರಿನರ್ ಇನ್ ಅ ಫಾರಿನ್ ವೆಸಲ್. ಸೊ ಇಲ್ಲಿ ಎಲ್ಲದೂ ಕೂಡ ಇಂಡಿಯನ್ ಸಿಟಿಸನ್ ಇಲ್ಲ, ಇಂಡಿಯನ್ ಶಿಪ್ ಇಲ್ಲ, ಅಥವಾ ಪನಿಷಬಲ್ ಬೈ ಇಂಡಿಯನ್ ಒಫೆನ್ಸ್ ಅಂತ ಹಾಗೆ ಏನೂ ಇಲ್ಲ. ಸೊ ದ್ಯಾಟ್ಸ್ ವೈ ವಿ ಓನ್ಲಿ ಬೈ ಲುಕಿಂಗ್ ಅಟ್ ದಿಸ್, ಇದು ಒಫೆನ್ಸ್ ಎಲ್ಲೇ ಇದಾಗಿರಲಿ, ಬಟ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಹಿಯರ್. ಆಸ್ ಬೋತ್ ದಿ ಡಿಸೀಸ್ ಆ್ಯಂಡ್ ದಿ ಅಕ್ಯೂಸ್ ಬಿಲಾಂಗ್ ಟು ಫಾರಿನ್ ಕಂಟ್ರೀಸ್ ಆ್ಯಂಡ್ ದಿ ಅಕರೆನ್ಸ್ ಆಫ್ ಒಫೆನ್ಸ್ ಹ್ಯಾಸ್ ಟೇಕನ್ ಪ್ಲೇಸ್ ಆನ್ ದಿ ಹೈ ಸೀಸ್, IPC ಇಸ್ ನಾಟ್ ಅಪ್ಲಿಕೇಬಲ್ ಟು ಎ. ಸೊ ಇದು ಒಂದು ಯಾವುದೋ ಒಂದು ಸ್ಟೇಟಲ್ಲಿ ಕೇಳದಿದ್ರು ಈ ಕ್ವಶನ್ನು. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಎಕ್ಸ್ಟ್ರಾ ಟೆರಿಟೋರಿಯಲ್ ಆಪರೇಷನ್. ಸೆಕ್ಷನ್ 3 ಮತ್ತು ಸೆಕ್ಷನ್ 4 IPC ಇದೆಲ್ಲ ಅದಕ್ಕೆ ಸಂಬಂಧಪಟ್ಟದ್ದು. ಎ ಕರೆಕ್ಟ್ ಆನ್ಸರ್ ಆಗುತ್ತೆ.
ನೆಕ್ಸ್ಟ್ ಒನ್ 27th. In which of the following cases the court may presume under section 114 of the Indian Evidence Act? ಸೆಕ್ಷನ್ 114 ಪ್ರಕಾರ ಪ್ರಿಸಂಪ್ಷನ್ ಆಫ್ ಫ್ಯಾಕ್ಟ್ಸ್ಗಳ ಬಗ್ಗೆ ಅದರಲ್ಲೇ ಬೇರೆ ಬೇರೆ ಇಲ್ಲಸ್ಟ್ರೇಷನ್ಸ್ಗಳಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ಇದು ಕೂಡ ಇಲ್ಲಸ್ಟ್ರೇಷನ್ ಎ ಅಲ್ಲಿ ಹೇಳಿದ್ದಾರೆ, ಬಿ ಹೇಳುವಂಥ ಆಪ್ಷನ್ನು ಇಲ್ಲಸ್ಟ್ರೇಷನ್ ಇ ಅಲ್ಲಿ ನಾವು ಕಾಣ್ತೇವೆ, ಮತ್ತು ಸಿ ಹೇಳುವಂಥ ಆಪ್ಷನ್ನು ಇಲ್ಲಸ್ಟ್ರೇಷನ್ ಜಿ ಅಲ್ಲಿ ಕಾಣ್ತೇವೆ. ದ್ಯಾಟ್ಸ್ ವೈ ಆಲ್ ಆಫ್ ದಿ ಅಬೌವ್ ಇದೆಲ್ಲದೂ ಕೂಡ ಸರಿ. Okay, next 28th question. Which of the following section of the Indian Evidence Act 1872 deals with proof of other official documents? A section 78, B section 82, C section 71 ಮತ್ತು D section 74. ಅದರ್ ಆಫಿಷಿಯಲ್ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಪ್ರಿಸಂಪ್ಷನ್ ನಾವು ಕಾಣುವಂಥದ್ದು ಸೆಕ್ಷನ್ 78 ಅಲ್ಲಿ. ದ್ಯಾಟ್ಸ್ ವೈ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನಿಮಿಷ 78 A is the correct answer. Next one, relief of damages in a suit for injunction cannot be granted under section 42 of the Specific Relief Act 1963 A unless the plaintiff has claimed such relief in his plaint. ಓಕೆ ನೋಡಿ, ಇದು ಸೆಕ್ಷನ್ ಇದ್ರ ಪ್ರಕಾರ ಪ್ಲೇಂಟ್ ಅಲ್ಲಿ ಕೇಳದೆ ಇದ್ರೆ ರಿಲೀಫ್ ಅನ್ನ ಡ್ಯಾಮೇಜಸ್ ಅನ್ನ ಕೊಡಲಿಕ್ಕೆ ಬರೋದಿಲ್ಲ. ಸೊ ಆಸ್ ಪರ್ ಸೆಕ್ಷನ್ 42, ದ್ಯಾಟ್ಸ್ ವೈ ಎ ಇಸ್ ದಿ ಕರೆಕ್ಟ್ ಆನ್ಸರ್, ಅನ್ಲೆಸ್ ದ ಪ್ಲೇಂಟಿಫ್ ಹ್ಯಾಸ್ ಕ್ಲೇಮ್ಡ್ ಸಚ್ ರಿಲೀಫ್ ಇನ್ ಹಿಸ್ ಪ್ಲೇಂಟ್. 29 A is the answer. Next, the power of withdrawal and transfer by the High Court and District Court under section 24. So transfer ಮತ್ತು withdrawal ಯಾವುದಕ್ಕೆ ಸಂಬಂಧಪಟ್ಟದ್ದು? It applies to suits, appeals or other proceedings. So ಎಲ್ಲದಕ್ಕೂ ಕೂಡ, so that's why D is the answer, all of the above. 30th question D. Next, how a document will be proved under section 61 of the Indian Evidence Act? ಸೆಕ್ಷನ್ 61 ಪ್ರಕಾರ ಹೇಗೆ? ಇಲ್ಲಿ ನೋಡಿ, ಐದರ್ ಬೈ ಪ್ರೈಮರಿ ಎವಿಡೆನ್ಸ್ ಆರ್ ಸೆಕೆಂಡ್ರಿ ಎವಿಡೆನ್ಸ್. ಸೊ ಇದೆರಡಲ್ಲ, ಬಟ್ ಆ್ಯಂಡ್ ಮತ್ತು ಆರ್ ಮಧ್ಯೆ ಡಿಫ್ರೆನ್ಸ್ ಇರುವಂಥದ್ದು. ಸೊ ಎರಡನ್ನೂ ನೀಡಲೇಬೇಕಂತ ಇಲ್ಲ, ಬಟ್ ಡಿ ಆಸ್ ಪರ್ 61 ಐದರ್ ಬೈ ಪ್ರೈಮರಿ ಎವಿಡೆನ್ಸ್ ಆರ್ ಬೈ ಸೆಕೆಂಡರಿ ಎವಿಡೆನ್ಸ್. ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ 32nd. ಆರ್ಟಿಕಲ್ 39A ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪರ್ಟೈನ್ಸ್ ಟು. 39A ಯಾವುದ್ರ ಬಗ್ಗೆ ಹೇಳುವಂಥದ್ದು? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. It is A, equal justice and free legal aid. Direct question. ಯಾವ ರಿಲೀಫ್, which one of the following relief cannot be granted under Specific Relief Act? So redemption of mortgage, rectification of instruments, C rescission of contract, ಮತ್ತು D cancellation of the instruments. ಸೊ ಇದ್ರ ಪ್ರಕಾರ ಇದೆಲ್ಲವೂ ಕೂಡ ರಿಲೀಫ್ಸ್ ಹೇಳಿದ್ದಾರೆ. ಎ ರಿಡೆಂಪ್ಷನ್ ಆಫ್ ಮಾರ್ಗೇಜ್ ಬಗ್ಗೆ ಹೇಳಿಲ್ಲ, ಅದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಬರುವಂಥದ್ದು. ಸೊ ಎ ಅದನ್ನು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಕೇಳಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ 34th, ಅ ವೆರಿ ಈಸಿ ಕ್ವಶನ್. ರೂಲ್ ಅಗೇನ್ಸ್ಟ್ ಪರ್ಪೆಚುಟಿ ಇಸ್ ಪ್ರೊವೈಡೆಡ್ ಇನ್ ಸೆಕ್ಷನ್ 14 ಆಫ್ ದಿ ಟ್ರಾನ್ಸ್ಫರ್ ಆಫ್ ದಿ ಪ್ರಾಪರ್ಟಿ ಆ್ಯಕ್ಟ್. ಸೆಕ್ಷನ್ 14 ಅಲ್ಲಿ ಹೇಳಿರುವಂಥದ್ದು. ನೆಕ್ಸ್ಟ್ 35th, ವೆದರ್ ಇಂಡಿಯನ್ ಪೀನಲ್ ಕೋಡ್ ಅಪ್ಲೈಸ್ ಟು ಅನ್ ಒಫೆನ್ಸ್ ಕಮಿಟೆಡ್ ಬೈ ಅ ಸಿಟಿಸನ್ ಆಫ್ ಇಂಡಿಯಾ ಔಟ್ಸೈಡ್ ಇಂಡಿಯಾ. ಸೊ ಇಲ್ಲಿ ಸಿಟಿಸನ್ ಆಫ್ ಇಂಡಿಯಾ ಹೇಳಿರೋಂಥದ್ದಕ್ಕೆ ಒಂದು ವೇಳೆ ಭಾರತದ ಸಿಟಿಸನ್ ಭಾರತದಿಂದ ಹೊರಗೆ ಎಲ್ಲಾದರೂ ಮಾಡಿದರೂ ಸಹ ಒಂದು ಸೆಕ್ಷನ್ 4 ಅಲ್ಲಿ ಹೇಳ್ತಾರೆ, ವಿತೌಟ್ ಆ್ಯಂಡ್ ಬಿಯಾಂಡ್ ಇಂಡಿಯಾ ಅಂತ ಹೇಳುವಂಥ ಒಂದು ಶಬ್ದ ಬರುತ್ತೆ. ಆ ಕಾರಣಕ್ಕೆ ವಿತೌಟ್ ಎನಿ ಅಲ್ಲಿ ಟ್ರೀಟ್ ಇರಬೇಕಂತ ಇಲ್ಲ, ಅಥವಾ ಬೇರೆ ಯಾವ ಇದು ಇರಬೇಕಂತ ಇಲ್ಲ, ಬಟ್ ಎ ಎಸ್ ಇದಿಷ್ಟೇ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, definition of secondary evidence has been given under section dash of the Indian Evidence Act. Secondary evidence na definition ಎಲ್ಲಿ ಕೊಟ್ಟಿದ್ದಾರೆ? ಸೊ 36 ಕ್ವಶನ್ ಸೆಕ್ಷನ್ 63 ಅಲ್ಲಿ ಸೆಕೆಂಡರಿ ಎವಿಡೆನ್ಸ್ನ ಡೆಫಿನೇಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇದು ಜನರಲ್ ನಾಲೆಜ್ ಕ್ವಶನ್. ದ ಕರ್ನಾಟಕ ಲೋಕಾಯುಕ್ತ ಆಕ್ಟ್ ವಾಸ್ ಎನಾಕ್ಟೆಡ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಇಯರ್ಸ್? 1987, 1984, 1986 ಹಾಗೆ 1990. ಸೊ ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ 1984 ಅಲ್ಲಿ ನಾವು ಕಾಣುವಂಥದ್ದು. ನೆಕ್ಸ್ಟ್, ಸಿ ಪಿ ಸಿಲಿ ಕೆಲವೊಂದು ಸ್ವಲ್ಪ ಅಂದರೆ ಕಾಮನ್ ಆಗಿ ಬರುವಂಥ ಕ್ವಶನ್ಸ್ಗಳು ಬಿಟ್ಟು ಸ್ವಲ್ಪ ಬೇರೆ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಇದು ಆರ್ಡರ್ 33 ರೂಲ್ 1A, ಆರ್ಡರ್ 33 ಇಂಡಿಜೆಂಟ್ ಪರ್ಸನ್ಸ್ಗೆ ಸಂಬಂಧಪಟ್ಟದ್ದು. ಸೊ ಆ ಇಂಡಿಜೆಂಟ್ ಪರ್ಸನ್ಸ್ ಅವರ ಎನ್ಕ್ವೈರಿ ಯಾರು ಮಾಡ್ತಾರೆ ಹೇಳುವಂಥದ್ದು. ನಾವು ರೂಲ್ 1A ನೋಡಿದರೆ ಫಸ್ಟ್ ಚೀಫ್ ಮಿನಿಸ್ಟರ್ ಆಫೀಸರ್ ಅಂತ ಕಾಣುತ್ತೆ, ಅದರ ನಂತರ
ರಿಪೋರ್ಟ್ ಸಬ್ಮಿಟ್ ಮಾಡಿದ್ಮೇಲೆ ಕೋರ್ಟ್ ಕೂಡ ನೋಡ್ಬೋದು ಅಂತ ಇದೆ, ಅಥವಾ ಕೋರ್ಟೇ ಇಂಡಿಜೆಂಟ್ ಪರ್ಸನನ್ನು ಎನ್ಕ್ವೈರಿ ಮಾಡ್ಬೋದು ಅಂತ ಇದೆ. ದ್ಯಾಟ್ಸ್ ವೈ ಡಿ, ದ ಕೋರ್ಟ್ ಮೇ ಫಾಲೋ ಎನಿ ಆಫ್ ದಿ ಅಬೌವ್. ಡಿ ಇಸ್ ದಿ ಆನ್ಸರ್. Section 39, as per Section 5 of the Karnataka Rent Act, in the event of death of a tenant, ಡೆತ್ ಆದರೆ ಯಾವಾಗ ಟೆನೆನ್ಸಿ ಎಷ್ಟು ವರ್ಷಕ್ಕೆ ಡಿವಾಲ್ವ್ ಆಗುತ್ತೆ ಅಂತ ಹೇಳುವಂಥದ್ದು, ಅದು ಇಟ್ ಶಾಲ್ ಡಿವಾಲ್ವ್ ಫಾರ್ ಅ ಪೀರಿಯಡ್ ಆಫ್ 5 years ಫ್ರಮ್ ದಿ ಡೇಟ್ ಆಫ್ ದಿ ಡೆತ್ ಆಫ್ ದಿ ಸೆಟ್ ಟೆನೆಂಟ್. ಬಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ಒನ್, 40th question. A judgment can be passed taking note of admission of fact made in pleading or otherwise under which of the following provision. ಸೊ ಇದೇನಂದರೆ ಜಜ್ಮೆಂಟ್ ಅಡ್ಮಿಷನ್ಸ್ ಮೇಲೆ ಜಜ್ಮೆಂಟ್ ಯಾವಾಗ ಕೊಡ್ಬೋದು ಅಂತ, ಪ್ಲೀಡಿಂಗ್ ಅಥವಾ ಅದರ ಬೇರೆ ಮುಖಾಂತರ ಅಂತ ಹೇಳುವಂಥದ್ದು. ಸೊ ಆನ್ಸರ್ ಆರ್ಡರ್ 12 Rule 6 ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಹೂ ಇಸ್ ದ ಪ್ರೆಸೆಂಟ್ ಗವರ್ನರ್ ಆಫ್ ಕರ್ನಾಟಕ? ಪ್ರೆಸೆಂಟ್ ಗವರ್ನರ್ ಯಾರು? ಈಗಿನ ಪ್ರೆಸೆಂಟ್ ಗವರ್ನರು ಇಟ್ ಈಸ್ ನನ್ ಅದರ್ ದ್ಯಾನ್ ಶ್ರೀ ತಾವರ್ಚಂದ್ ಗೆಹ್ಲೋಟ್. ಎ ಇಸ್ ದಿ ಕರೆಕ್ಟ್ ಆನ್ಸರ್. Next one, as per Section 147 of the Negotiable Instrument Act, every offence punishable under the said act is. NI Act ಅಲ್ಲಿ ಬರುವಂಥ ಎಲ್ಲ ಆ್ಯಕ್ಟ್ಗಳು ದೇ ಆರ್ ಕಂಪೌಂಡೇಬಲ್. ಸೆಕ್ಷನ್ 147 ಪ್ರಕಾರ ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೆಂಟ್ ಇನ್ CRPC ಅಂತ ಹೇಳ್ತಾರೆ. ಸೊ ದ್ಯಾಟ್ಸ್ ವೈ ಎಲ್ಲ ಒಫೆನ್ಸ್ಗಳು ಕೂಡ ದೇ ಆರ್ ಕಂಪೌಂಡೇಬಲ್. ನೆಕ್ಸ್ಟ್, ಹೂ ಇಸ್ ದ ಪ್ರೆಸೆಂಟ್ ಚೇರ್ಪರ್ಸನ್ ಆಫ್ ರಾಜ್ಯಸಭಾ? ಪ್ರೆಸೆಂಟ್ ಚೇರ್ಪರ್ಸನ್ ಅಂದರೆ ವೈಸ್ ಪ್ರೆಸಿಡೆಂಟ್ ಈಸ್ ಎಕ್ಸ್ ಆಫಿಷಿಯೋ ಚೇರ್ಪರ್ಸನ್ ಆಗಿರ್ತಾರೆ. ಸೊ ದ್ಯಾಟ್ಸ್ ವೈ ವೈಸ್ ಪ್ರೆಸಿಡೆಂಟ್ ಯಾರು? ಶ್ರೀ ಜಗದೀಪ್ ಧನ್ಕರ್. ದ್ಯಾಟ್ಸ್ ವೈ ಡಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ಒನ್, ಸೆಕ್ಷನ್ 44, ಕ್ವಶನ್ ನಂಬರ್ 44. ಡಿಸಿಷನ್ ರಿಗಾರ್ಡಿಂಗ್ ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಸ್ ಆಫ್ ಲೋಕಸಭಾ ಆರ್ ಟೇಕನ್ ಬೈ. ನೋಡಿ, ಜನರಲಿ ಈ ಡಿಸ್ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದರೆ ಆರ್ಟಿಕಲ್ 103 ಪ್ರಕಾರ ಪ್ರೆಸಿಡೆಂಟ್ ಆ್ಯಕ್ಚುಲಿ. ಆದರೆ ನಾವು 10th ಶೆಡ್ಯೂಲ್ ನೋಡಿದರೆ, 10th ಶೆಡ್ಯೂಲಲ್ಲಿ ರೂಲ್ಸ್, ಅದರಲ್ಲಿ 6th ರೂಲ್ ಬಂದರೆ ನೋಡಿದರೆ ಅದರಲ್ಲಿ ಏನು ಹೇಳ್ತಾರೆ, ಸ್ಪೀಕರ್ ಈ ಡಿಫೆಕ್ಷನ್ ಅಡಿಯಲ್ಲಿ ಡಿಸ್ಕ್ವಾಲಿಫಿಕೇಶನ್ಗಳ ಬಗ್ಗೆ ನೋಡಲಿಕ್ಕೆ ಹೋದರೆ ಆವಾಗ ಸ್ಪೀಕರ್ ಇಸ್ ದಿ ಪರ್ಸನ್. ಆಯಿತಾ? ಸ್ಪೀಕರ್ ಇಸ್ ದಿ ಪರ್ಸನ್ ಹೂ ಟೇಕ್ಸ್ ಡಿಸಿಷನ್. ನೆಕ್ಸ್ಟ್, ಬಿಫೋರ್ ಮೆಮರಿ ಫೇಡ್ಸ್ ಇಸ್ ಅನ್ ಆಟೋಬಯೋಗ್ರಫಿ ಆಫ್. ಬಿಫೋರ್ ಮೆಮರಿ ಫೇಡ್ಸ್ ಯಾರ ಆಟೋಬಯೋಗ್ರಫಿ? ಇಟ್ ಈಸ್ ಎ ಫಾಲಿಯಸ್ ನಾರಿಮನ್, ಇವರ ಆಟೋಬಯೋಗ್ರಫಿ. ನೆಕ್ಸ್ಟ್ 46th question. Defendant may seek leave to defend the suit upon appearance in a summary suit under order 37 of CPC. ಸೊ ಸಮ್ಮರಿ ಸೂಟಲ್ಲಿ ಎಷ್ಟು ಸಮಯ ಅವಧಿ ಇದೆ ಅವರಿಗೆ ಲೀವ್ ಟು ಡಿಫೆಂಡ್ ಹಾಕಲಿಕ್ಕೆ ಹೇಳುವಂಥದ್ದು. ಸೊ ಅದು ಕ್ಲಿಯರ್ಲಿ ವಿತಿನ್ 10 days ಆಫ್ ಸರ್ವಿಸ್ ಆಫ್ ಸಮನ್ಸ್. ಆರ್ಡರ್ 37 ರೂಲ್ 3 ಅಲ್ಲಿ ಬರುತ್ತೆ. ರೂಲ್ 3 ಪ್ರೊಸೀಜರ್ ಹೇಗೆ ಆಗುತ್ತೆ ಅಂತ. ಸೊ ಆರ್ಡರ್ 37. ನೆಕ್ಸ್ಟ್ 47th question. As per section 497 of IPC, a person commits adultery. ಅಡಲ್ಟ್ರಿ ಹೇಳುವಂಥದ್ದು ಯಾವಾಗ ಆಗತ್ತೆ ಹೇಳುವಂಥದ್ದು, ಇದೆಲ್ಲವೂ ಕೂಡ ಹೆಚ್ಚು ಕಮ್ಮಿ ಒಂದೇ ರೀತಿ ಕಾಣುತ್ತೆ. ಎ ಮತ್ತು ಬಿ. ಮೇನ್ ಅಂದರೆ ಇಲ್ಲಿ ವಿತೌಟ್ ದಿ ಕನ್ಸೆಂಟ್ ಆಫ್ ದ ಮ್ಯಾನ್ ಅಂತ ಇದೆ. ಸೊ ಅಡಲ್ಟ್ರಿ ಇಸ್ ಅನ್ ಒಫೆನ್ಸ್ ಅಗೇನ್ಸ್ಟ್ ದ ಹಸ್ಬೆಂಡ್ ಆಫ್ ದಟ್ ಲೇಡಿ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಅವನ ಕನ್ಸೆಂಟ್ ಇಲ್ಲದೆ ಇಫ್ ಎನಿ ಪರ್ಸನ್ ಹ್ಯಾಸ್ ಅ ಸೆಕ್ಷುವಲ್ ಇಂಟರ್ಕೋರ್ಸ್ ದೆನ್ ದಿಸ್ ಬಿಕಮ್ಸ್ ಅಡಲ್ಟ್ರಿ. ಸೊ ಇಲ್ಲಿ ಡಿಫ್ರೆನ್ಸ್ ಏನು, ವಿತ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ವಿತೌಟ್. ದ್ಯಾಟ್ಸ್ ವೈ ಎ ಇಸ್ ದಿ ಆನ್ಸರ್. ಉಳಿದಿದ್ದೆಲ್ಲ ರಾಂಗ್. ಸೊ ಡೈರೆಕ್ಟ್ಲಿ ಎ ಇಸ್ ದಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಇನ್ ಟರ್ಮ್ಸ್ ಆಫ್ ಆರ್ಡರ್ 20 ರೂಲ್ 6A, ದ ಡಿಕ್ರಿ ಶಾಲ್ ಬಿ ಡ್ರಾನ್. ಜಜ್ಮೆಂಟ್ ಆದ ಎಷ್ಟು ದಿನದಲ್ಲಿ ಡಿಕ್ರಿ ಡ್ರಾ ಮಾಡಬೇಕು? ಅ ಕ್ಲಿಯರ್ ಆನ್ಸರ್ ವಿದಿನ್ 15 days ಆಫ್ ದಿ ಪ್ರೊನೌನ್ಸ್ಮೆಂಟ್ ಆಫ್ ದಿ ಜಜ್ಮೆಂಟ್. ಡಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಮಾರ್ಗೇಜ್ ಡಸ್ ನಾಟ್ ರಿಕ್ವೈರ್ ರಿಜಿಸ್ಟ್ರೇಷನ್? ಸೊ ಇಲ್ಲೆಲ್ಲ ಕೆಲವೊಂದು ಸ್ವಲ್ಪ ಟ್ವಿಸ್ಟ್ ಆಗಿ ಕೇಳಿದ್ದಾರೆ. ಆ್ಯಕ್ಚುಲಿ ಸೆಕ್ಷನ್ 59 ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಪ್ರಕಾರ ಮಾರ್ಗೇಜ್ ಬೈ ಡೆಪಾಸಿಟ್ ಆಫ್ ಟೈಟಲ್ ಡೀಡ್ಸ್ ಇಟ್ ಡಸ್ ನಾಟ್ ರಿಕ್ವೈರ್ ರಿಜಿಸ್ಟ್ರೇಷನ್, ಇಟ್ ಓನ್ಲಿ ಡೆಲಿವರಿ ಇದ್ರೆ ಸಾಕು. ಆದರೆ ದಿಸ್ ಇಸ್ ಆಲ್ಸೋ ನೋನ್ ಆಸ್ ಇಕ್ವಿಟೇಬಲ್ ಮಾರ್ಗೇಜ್ ಅಂತ ಕರೀತಾರೆ. ದ್ಯಾಟ್ಸ್ ವೈ ಎ ಇಸ್ ದಿ ಆನ್ಸರ್. ಮಾರ್ಗೇಜ್ ಬೈ ಡೆಪಾಸಿಟ್ ಆಫ್ ಟೈಟಲ್ ಡೀಡ್ಸ್. ನೆಕ್ಸ್ಟ್ ಒನ್ 50th. Which of the following proceedings of the Domestic Tribunal and Departmental Inquiries in the Indian Evidence Act is not applicable? ಇದು ಕೋರ್ಟ್ ಹೇಳುವಂಥ ಡೆಫಿನೇಷನ್ ಬರುತ್ತಲ್ಲ, ಅದರಲ್ಲಿ ಈ ಡೊಮೆಸ್ಟಿಕ್ ಟ್ರಿಬ್ಯುನಲ್ಸ್ ಎಲ್ಲ ಬರುತ್ತಾ ಹೇಳುವಂಥ ಆ ಅಪ್ಲಿಕೇಶನಲ್ಲಿ ಕೇಳುವಂಥದ್ದು.
ಸೊ ಕೋರ್ಟ್ ಅಂದರೆ ಜಡ್ಜಸ್, ಮ್ಯಾಜಿಸ್ಟ್ರೇಟು ಆ್ಯಂಡ್ ಹೂ ಆರ್ ಲೀಗಲಿ ಅಥರೈಸ್ ಟು ಟೇಕ್ ಎವಿಡೆನ್ಸ್. ಹಾಗೆ ಹಲವಾರು ಕೇಸ್ ಲಾಸ್ಗಳು ಹೇಳಿದರೆ ಈ ಡಿಸಿಪ್ಲಿನರಿ ಕಮಿಟೀಸ್ ಇವುಗಳೆಲ್ಲ ಬರೋದಿಲ್ಲ ಕೋರ್ಟ್ ಹೇಳುವಂಥ, ಅಂದರೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಪ್ಲೈ ಆಗೋದಿಲ್ಲ, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಪ್ಲೈ ಆಗುತ್ತೆ ಅಂತ. ದ್ಯಾಟ್ಸ್ ವೈ ಆಲ್ ಆಫ್ ದೆಮ್ ಅಕಾರ್ಡಿಂಗ್ ಟು ಮೀ ಡಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ಒನ್ 51, ಒನ್ಸ್ ಅ ಮಾರ್ಗೇಜ್ ಆಲ್ವೇಸ್ ಅ ಮಾರ್ಗೇಜ್. ಸೊ ಇದು ಲಾಸ್ಟ್ ಟೈಮ್ ಕೇಳಿರೋಂಥ ಕ್ವಶನ್ನು. ಅಂದರೆ ಈ ಒಂದು ಪ್ರಿನ್ಸಿಪಲ್ ಅರ್ಥ ಏನು, ಯಾವತ್ತೂ ಮಾರ್ಗೇಜನ್ನು ರಿಡೀಮ್ ಮಾಡ್ಬೋದು ಅಂತ ಹೇಳುವಂಥ ಆನ್ಸರ್ ಇದು. ದ್ಯಾಟ್ಸ್ ವೈ ಸಿ ಇಸ್ ದಿ ಆನ್ಸರ್ ಇಯರ್. ಮಾರ್ಗೇಜ್ ಈಸ್ ಆಲ್ವೇಸ್ ರಿಡೀಮೇಬಲ್. ನೆಕ್ಸ್ಟ್ ಒನ್ 52, ದ ಡಿಫ್ರೆನ್ಸ್ ಬಿಟ್ವೀನ್ ಸೆಕ್ಷನ್ 34 ಆ್ಯಂಡ್ ಸೆಕ್ಷನ್ 149 ಆಫ್ IPC. ಥ್ಯಾಂಕ್ ಯು ಭುವನ. ಅದಿರತ್ತೆ ಬಿಡಿ, ಕೆಮ್ಮಿರತ್ತೆ ಯಾವಾಗಲೂ, ಅದೇನು ದೊಡ್ಡ ವಿಷಯ ಅಲ್ಲ. ಇದು ನೋಡಿ ಸೆಕ್ಷನ್ 34 ಎಲ್ಲ ಉಲ್ಟಾ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಸೆಕ್ಷನ್ 34 ಇಸ್ ದಿ ರೂಲ್ ಆಫ್ ಎವಿಡೆನ್ಸ್. ಸೆಕ್ಷನ್ 149 ಸ್ಪೆಸಿಫಿಕ್ ಒಫೆನ್ಸ್ ಆಗುತ್ತೆ. ಹಾಗೆ ಸೆಕ್ಷನ್ 34 ರಿಕ್ವೈರ್ಸ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್, ವೆರಸ್ 149 ರಿಕ್ವೈರ್ಸ್ ಮಿಯರ್ ಪ್ಯಾಸಿವ್. ಇದು ಕರೆಕ್ಟ್. 34 ನೀಡ್ ನಾಟ್ ಬಿ ಜಾಯಿಂಡ್ ವಿತ್ ಪ್ರಿನ್ಸಿಪಲ್ ಒಫೆನ್ಸ್. ಇದು ತಪ್ಪು. ಯಾಕೆಂದರೆ 34 ಇಟ್ ಈಸ್ ನಾಟ್ ಅನ್ ಒಫೆನ್ಸ್. ಅದು ಕೇವಲ ಎಕ್ಸ್ಪ್ಲನೇಷನ್ಸ್ ಬರುವಂಥದ್ದು. ಇಟ್ಸ್ ಓನ್ಲಿ ಅ ರೂಲ್ ಆಫ್ ಎವಿಡೆನ್ಸ್. ಸೊ ದ್ಯಾಟ್ಸ್ ವೈ ಈವನ್ ದಿಸ್ ಇಸ್ ರಾಂಗ್. ಎ ರಾಂಗ್, ಸಿ ರಾಂಗ್. ಸೆಕ್ಷನ್ 34 ದೇರ್ ಮಸ್ಟ್ ಬಿ ಅಟ್ ಲೀಸ್ಟ್ 5 persons. ಸೊ ರಾಂಗ್. 149 ಮಿನಿಮಮ್ 5 persons ಇರಬೇಕು. ಸೊ ದ್ಯಾಟ್ಸ್ ವೈ ಇದು ತಪ್ಪಾಗತ್ತೆ. ಸೊ ಡಿಫ್ರೆನ್ಸ್ ಕರೆಕ್ಟಾಗಿ ಹೇಳುವಂಥದ್ದು ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಹೂ ಈಸ್ ದ ಪ್ರೆಸೆಂಟ್ ಸ್ಪೀಕರ್ ಆಫ್ ದಿ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ರೀಸೆಂಟ್ ಆಗಿದ್ದು ಒಂದು ಘಟನೆ ಆಗಿರೋದಕ್ಕೆ ಕರ್ನಾಟಕ ಸ್ಪೀಕರ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಸೊ ಇಟ್ ಈಸ್ ನನ್ ಅದರ್ ದ್ಯಾನ್ ಶ್ರೀ UT ಖಾದರ್. ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ 54, ದ ಪ್ಲೇಂಟಿಫ್ ಮೇ ಯುನೈಟ್ ಇನ್ ಒನ್ ಸೂಟ್ ಡಿಫ್ರೆಂಟ್ ಕಾಸಸ್ ಆಫ್ ಆ್ಯಕ್ಷನ್ ಇನ್ ಟರ್ಮ್ಸ್ ಆಫ್. ಇದು ಕ್ವಶನ್ ಏನಂದರೆ ಜಾಯಿಂಡರ್ ಆಫ್ ಕಾಸಸ್ ಆಫ್ ಆ್ಯಕ್ಷನ್ ಬಗ್ಗೆ. ಜಾಯಿಂಡರ್ ಆಫ್ ಪ್ಲೇಂಟಿಫ್ಸ್ ಡಿಫೆಂಡೆಂಟ್ಸ್ ಆರ್ಡರ್ 1 ಅಲ್ಲಿ ಬರುತ್ತೆ. ಜಾಯಿಂಡರ್ ಆಫ್ ಕಾಸಸ್ ಆಫ್ ಆ್ಯಕ್ಷನ್ ಆರ್ಡರ್ 2 ಅಲ್ಲಿ ಬರುತ್ತೆ. ಸೊ ಸಿ ಆರ್ಡರ್ 2 ರೂಲ್ 3 ಆಫ್ CPC ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ವಂದೇ ಮಾತರಂ ವಾಸ್ ರಿಟನ್ ಬೈ. ಸೊ ವಂದೇ ಮಾತರಂ ಯಾರು ಬರೆದಿರುವಂಥದ್ದು? ಶ್ರೀ ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಿರುವಂಥದ್ದು. ಡಿ. ನೆಕ್ಸ್ಟ್, ವೇರ್ ಟೈಮ್ ಇಸ್ ಫಿಕ್ಸ್ಡ್ ಫಾರ್ ಡೂಯಿಂಗ್ ಎನಿ ಆ್ಯಕ್ಟ್ ಬೈ ದಿ ಕೋರ್ಟ್, ದ ಕೋರ್ಟ್ ಮೇ extend such time under section 148 of CPC by how many days? So the enlargement of time section 148 ಅಲ್ಲಿ not exceeding 30 days. So ಸುಮಾರು ಟೈಮ್ ಲಿಮಿಟ್ ಬಗ್ಗೆನೇ ಕ್ವಶನ್ ಕೇಳಿದ್ದಾರೆ. ಒಂದು 3-4 ಕ್ವಶನ್ ಅದ್ರ ಬಗ್ಗೆನೇ ಆಯಿತು. ಸೊ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಇಯರ್. ನೆಕ್ಸ್ಟ್ ಒನ್, ಅಂಡರ್ ಸೆಕ್ಷನ್ 31 ಆಫ್ ದಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್, ದ ಕ್ಯಾನ್ಸಲೇಷನ್ ಆಫ್ ಇನ್ಸ್ಟ್ರೂಮೆಂಟ್ ಕ್ಯಾನ್ ಬಿ ಗ್ರಾಂಟೆಡ್. ಕ್ಯಾನ್ಸಲೇಷನ್ ಆಫ್ ಇನ್ಸ್ಟ್ರೂಮೆಂಟ್ ಯಾವಾಗ ಕೊಡ್ಬೋದು? ಐದರ್ ವೆನ್ ದಿ ಇನ್ಸ್ಟ್ರೂಮೆಂಟ್ ಇಸ್ ವಾಯ್ಡ್ ಆರ್ ವಾಯ್ಡೆಬಲ್. ಸೊ ಎರಡು ಸಂದರ್ಭದಲ್ಲಿ ಬರುತ್ತೆ. ದ್ಯಾಟ್ಸ್ ವೈ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. 58th, ಆಸ್ ಪರ್ ಸೆಕ್ಷನ್ 122 ಆಫ್ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್, ಇಫ್ ದ ಡೋನಿ ಡೈಸ್ ಬಿಫೋರ್ ದಿ ಅಕ್ಸೆಪ್ಟೆನ್ಸ್ ಆಫ್ ದಿ ಗಿಫ್ಟ್, ದ ಸೆಡ್ ಗಿಫ್ಟ್ ಈಸ್ ಎ ವ್ಯಾಲಿಡ್, ಬಿ ವಾಯ್ಡ್, ಸಿ ವಾಯ್ಡೆಬಲ್, ಡಿ ಇಲ್ಲೀಗಲ್. ಸೆಕ್ಷನ್ 122 ಪ್ರಕಾರ ಡೈರೆಕ್ಟಾಗಿ ಹೇಳ್ತಾರೆ, ಅಕ್ಸೆಪ್ಟೆನ್ಸ್ಗಿಂತ ಮೊದಲೇ ಡೋನಿ ಸತ್ತೋದ್ರೆ ಗಿಫ್ಟ್ ಬಿಕಮ್ಸ್ ವಾಯ್ಡ್. ಬಿ. ನೆಕ್ಸ್ಟ್ ಒನ್, ಇದು ಕ್ರಿಮಿನಲ್ ಕೋರ್ಟ್ ಓಪನ್ ಕೋರ್ಟ್ ಅಂತ ಹೇಳುವಂಥ ಒಂದು ಕ್ವಶನ್. ಇದು ಅದರದ್ದು ಡೈರೆಕ್ಟ್ ಕ್ವಶನ್. ಸೆಕ್ಷನ್ ಯಾವುದು ಅಂತ ಸೆಕ್ಷನ್ 327 ಹೇಳುವಂಥದ್ದು ಕ್ರಿಮಿನಲ್ ಕೋರ್ಟ್ ಓಪನ್ ಕೋರ್ಟ್ ಅಂತ ಹೇಳುತ್ತೆ. Next one, which of the following section of the Indian Evidence Act has been amended by the Criminal Law Amendment Act of 2013? ನೋಡಿ 119 ಏನಾಗಿತ್ತು, 13 ಅಂದರೆ ಆಫ್ಟರ್ ನಿರ್ಭಯ ಕೇಸ್. ಸೊ ಅದು ಡಂಪ್ ವಿಟ್ನೆಸ್ ಅಂತ ಇತ್ತು. ಸೊ ಅದಕ್ಕಿಂತ ವಿಟ್ನೆಸಸ್ ಹೂ ಆರ್ ಅನೇಬಲ್ ಟು ಕಮ್ಯುನಿಕೇಟ್ ಅಂತ ಹೇಳಿ ಅದನ್ನು ಚೇಂಜ್ ಮಾಡಿದರು. ಸೊ ಆನ್ಸರ್ ಸೆಕ್ಷನ್ 119 2013 ಅದರ ಹೆಡ್ಡಿಂಗನ್ನು ಚೇಂಜ್ ಮಾಡಿರುವಂಥದ್ದು. ಸೊ ದ್ಯಾಟ್ಸ್ ವೈ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಅ ಪಾರ್ಟಿ ವಾಂಟ್ಸ್ ಟು ಗೆಟ್ ದ ಜಡ್ಜ್ಮೆಂಟ್ ಸೆಟ್ ಅಸೈಡ್ ಅಂಡರ್ ಸೆಕ್ಷನ್ 44 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸರ್ಕಮ್ಸ್ಟೆನ್ಸಸ್ ಕ್ಯಾನ್ ಹಿ ಡೂ ಸೊ?
ಸೊ ಆವಾಗ ನಾನು ಎವಿಡೆನ್ಸ್ ಆ್ಯಕ್ಟ್ನ 2 ಕ್ವಶನ್ಸ್ಗಳು ಡೌಟ್ಫುಲ್ ಅಂತ ಹೇಳಿದಲ್ಲ, ಸೊ ಇಲ್ಲೂ ಕೂಡ ನನಗೆ ಇದೊಂದು ಸ್ವಲ್ಪ ಡೌಟ್ಫುಲ್ ಅನಿಸುತ್ತೆ. ಸೆಕ್ಷನ್ 44ಅಲ್ಲಿ ಏನಂದರೆ ಒಂದು ಜಡ್ಜ್ಮೆಂಟನ್ನು ರಿಲೆವೆಂಟ್ ಮಾಡ್ಬೋದು, ಯಾವುದು ಇರಿಲೆವೆಂಟ್ ಇರೋದಿಲ್ವೋ ಅದು ಯಾವಾಗ ಮಾಡ್ಬೋದು ಅಂದರೆ ವೆನ್ ಇನ್ಕಾಂಪಿಟೆಂಟ್ ಜ್ಯೂರಿಡಿಕ್ಷನ್ ಇರುವಾಗ, ಅಥವಾ ಫ್ರಾಡ್ ಅಥವಾ ಕೊಲ್ಯೂಷನ್ ಈ ಸಂದರ್ಭಗಳಲ್ಲಿ ಮಾಡ್ಬೋದು. ಎನಿ ಪಾರ್ಟಿ ಆರ್ ಸ್ಟ್ರೇಂಜರ್. ಸೊ ಇದು ಹೌದು, ಇನ್ ದಿ ಕೇಸ್ ದ ಪರ್ಸನ್ ಚಾಲೆಂಜ್ ಇಸ್ ದ ಸ್ಟ್ರೇಂಜರ್ ಟು ದಿ ಪ್ರೊಸೀಡಿಂಗ್ಸ್ ಹೇಳುವಂಥದ್ದು. ಸೊ ದಿಸ್ ಈಸ್ ದ ಪಾಸಿಬಲ್ ಸರ್ಕಮ್ಸ್ಟೆನ್ಸ್ ಇರ್ಬೋದು ಅಂತ ನನ್ನ ಅನಿಸಿಕೆ. ಪಾಸ್ ಬೈ ಸುಪೀರಿಯರ್ ಕೋರ್ಟ್ ಹೇಳೋದಕ್ಕಿಂತ ಅಥವಾ ಗ್ರಾಸ್ ನೆಗ್ಲಿಜೆನ್ಸ್ ಹೇಳೋದಕ್ಕಿಂತ ಇದೆಲ್ಲ ಗ್ರೌಂಡ್ ಅಲ್ಲ, ಸುಪೀರಿಯರ್ ಕೋರ್ಟು ಅಲ್ಲ, ಬಟ್ ಕೋರ್ಟ್ ಆಫ್ ಇಂಪ್ರಾಪರ್ ಜ್ಯೂರಿಡಿಕ್ಷನ್. ಸೊ ಬಿ ಕರೆಕ್ಟ್ ಇರ್ಬೋದು ಅಂತ ನನ್ನ ಅನಿಸಿಕೆ. 61. ನೆಕ್ಸ್ಟ್ ದ ವರ್ಲ್ಡ್ ಸ್ಪ್ಯಾರೋ ಡೇ, ವೆರಿ ಈಸಿ ಕ್ವಶನ್, ಲಾಸ್ಟ್ ಟೈಮ್ ಕೇಳಿದರು. ಅದು March 20th ವರ್ಲ್ಡ್ ಸ್ಪ್ಯಾರೋ ಡೇ ಅಂತ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ. ನೆಕ್ಸ್ಟ್ ಒನ್ 63rd. ವಿಚ್ ಆಫ್ ದ ಫಾಲೋಯಿಂಗ್ ಪರ್ಸನ್ಸ್ ಇಸ್ ನಾಟ್ ಎಂಟೈಟಲ್ ಟು ಮೇಂಟೆನೆನ್ಸ್? ಯಾರಿಗೆ ಮೇಂಟೆನೆನ್ಸ್ ಅರ್ಹರಲ್ಲ ಅಂತ ಹೇಳಿ. ಸೊ ಅದ್ರಲ್ಲಿ ಹೇಳುವಂಥದ್ದು ಒಂದು ಹೆಂಡತಿಗೆ, ಒಂದು ಚೈಲ್ಡ್, ಅದು ಲೆಜಿಟಿಮೇಟ್ ಇರಲಿ ಇಲ್ಲೆಜಿಟಿಮೇಟ್ ಇರಲಿ, ಮೈನರ್ ಚೈಲ್ಡ್ ಇಸ್ ಎಂಟೈಟಲ್ಡ್, ಹಾಗೆ ತಂದೆ ಅಥವಾ ತಾಯಿ. ಸೊ ಇವರೆಲ್ಲರೂ ಕೂಡ ಬರ್ತಾರೆ, ಬಟ್ ನಾಟ್ ದಿ ಡಾಟರ್ ಇನ್ ಲಾ. ಸೊ that's why daughter-in-law is not entitled to maintenance. C is the answer. Next one. Who among the following does not participate in the election of the President of India? President na election elected members ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಾರೆ, ನಾಮಿನೇಟೆಡ್ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡುವಂಥದ್ದಲ್ಲ. ಸೊ ಅದು ಆರ್ಟಿಕಲ್ 54ಅಲ್ಲಿ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಬಗ್ಗೆ ಹೇಳ್ತಾರೆ. ಸೊ ದ್ಯಾಟ್ಸ್ ವೈ C, nominated members of the Rajya Sabha and Lok Sabha do not participate in the election of the President of India. Okay, so ಇಲ್ಲಿ ಏನಾಗಿದೆ ಅಂದರೆ X and Y conspire to poison Z. ಇದು ಸೆಕ್ಷನ್ 109 ಅದರಲ್ಲಿ ಬರುವಂತಹ ಆ ಸೆಕ್ಷನ್ ಇಲಿಸ್ಟ್ರೇಷನ್ ಅಂತ ಡೈರೆಕ್ಟ್ ಇಲ್ಲ, ಬಟ್ ಏನಾಗಿದೆ ಅಂದರೆ ಇಲ್ಲಿ ಕ್ವಶನ್ಸ್ಗಳು ಬೇರೆ ಬೇರೆ ಕೇಳ್ತಿದ್ದಾರೆ. ಇಲ್ಲಿ ಆಬ್ಸೆನ್ಸ್ ಆದರೆ ಒಂದಾಗತ್ತೆ, ಪ್ರೆಸೆನ್ಸ್ ಆದರೆ ಒಂದಾಗತ್ತೆ. ಸೊ ಪ್ರೆಸೆನ್ಸ್ ಆದರೆ ದಿಸ್ ಇಸ್ ಕಪಲ್ಡ್ ವಿತ್ ಸೆಕ್ಷನ್ 114 ಬರುತ್ತೆ. ಯಾಕೆಂದರೆ ಅಬೇಟರ್ ಕೂಡ ಒಫೆನ್ಸ್ ಆಗುವಂಥ ಜಾಗದಲ್ಲಿ ಇದ್ದರೆ ದೆನ್ ಹಿ ಸೆಡ್ ಟು ಹ್ಯಾವ್ ಕಮಿಟೆಡ್ ದಿ ಒಫೆನ್ಸ್. ಹೇಗೂ ಒಬ್ಬನಂತೂ ಒಫೆನ್ಸ್ ಮಾಡ್ತಾನೆ, ಅಬೇಟರ್ ಕೂಡ ಒಫೆನ್ಸ್ ಮಾಡಿದಾಗ ಆಗತ್ತೆ. ಸೊ ದ್ಯಾಟ್ಸ್ ವೈ ಸಿ ಬೋತ್ ಎಕ್ಸ್ ಆ್ಯಂಡ್ ವೈ ಹ್ಯಾವ್ ಕಮಿಟೆಡ್ ದಿ ಒಫೆನ್ಸ್ ಆಫ್ ದಿ ಮರ್ಡರ್ ಅಂತ ನನ್ನ ಒಂದು ಆನ್ಸರ್. ವಾಟ್ ಐ ಫೀಲ್ ಇಸ್ ರೈಟ್. ಪ್ರೆಸೆನ್ಸ್ ಅಂತ ಕೊಟ್ಟಿದ್ದಾರಲ್ಲ ಅದಕ್ಕೋಸ್ಕರ. ಅಪ್ಲಿಕೇಬಿಲಿಟಿ ಆಫ್ ಸೆಕ್ಷನ್ 114. For a defense of intoxication to escape criminal liability, the intoxication ಇದು ಜನರಲ್ ಎಕ್ಸೆಪ್ಷನ್ಲಿ ಬರುವಂಥದ್ದು, ಸೆಕ್ಷನ್ 85 IPCಯಲ್ಲಿ ಬರುವಂಥದ್ದು. ಅದರಲ್ಲಿ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಟಾಕ್ಸಿಕೇಷನ್ ಆದರೆ ಸಾಕು, ಸೆಲ್ಫ್ ಅಡ್ಮಿನಿಸ್ಟ್ರೇಷನ್ ಇಲ್ಲ ಅಥವಾ ಬೇರೆ ಯಾರೇ ಮಾಡಿರಲಿ, ಆದರೆ ಇಟ್ ಶುಡ್ ಹ್ಯಾವ್ ಬಿನ್ ಅಡ್ಮಿನಿಸ್ಟರ್ಡ್ ಅಗೇನ್ಸ್ಟ್ ಹಿಸ್ ವಿಲ್ ಆರ್ ನಾಲೆಡ್ಜ್, ಅವನ ಇಚ್ಛೆ ಅಥವಾ ಜ್ಞಾನದ ವಿರುದ್ಧವಾಗಿ ಆಗಿರಬೇಕು. ದ್ಯಾಟ್ಸ್ ವೈ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಆಯಿತಾ? ರವಿಕಿರಣ್, ಇಟ್ ಕುಡ್ ಬಿ, ಓಕೆ, ಐ ಡೋಂಟ್ ನೋ, ಐ ಆಮ್ ನಾಟ್ ಶ್ಯೂರ್. ಮೈ ಇಂಟರ್ಪ್ರಿಟೇಷನ್ ಇಸ್ ದಿಸ್. ಮರ್ಡರ್ ಆಗಿದೆ ಅಲ್ಲ, ಕೇವಲ ಕ್ರಿಮಿನಲ್ ಕಾನ್ಸ್ಪಿರಸಿ ಅಷ್ಟೇ ಅಲ್ಲ, ಪಾಯ್ಸನ್ ಕೊಟ್ಟಿದ್ದಾರೆ, ಕಾಸ್ ಇಸ್ ಡೆತ್. ದ್ಯಾಟ್ಸ್ ವೈ. ಸೊ ಅದಕ್ಕೋಸ್ಕರ ಡೈರೆಕ್ಟ್ ಕ್ವಶನ್ ಕೇಳಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಸ್ವಲ್ಪ ಚೇಂಜ್ ಆಗಿದೆ, ಸ್ವಲ್ಪ ಅಂದರೆ ಪ್ರಿನ್ಸಿಪಲ್ಸ್ಗಳನ್ನ ಅಪ್ಲೈ ಮಾಡಿ ಇನ್ಕಾಯ್ಟ್ ಅಫೆನ್ಸ್ಗಳ ಮೇಲೆ ಹೆಚ್ಚಾಗಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ನೆಕ್ಸ್ಟ್, ಒನ್ ಆಫ್ ದ ಫಾಲೋಯಿಂಗ್ ರಿಲೀಫ್ ಕ್ಯಾನ್ ಬಿ ಗ್ರಾಂಟೆಡ್ ಅಂಡರ್ ದಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ 1963. ಎ, ರಿಕವರಿ ಆಫ್ ಮನಿ, ಬಿ, ಪರ್ಪೆಚುವಲ್ ಇಂಜಂಕ್ಷನ್, ಸಿ, ರಿಡೆಂಪ್ಷನ್ ಆಫ್ ಮಾರ್ಗೇಜ್, ಡಿ, ಎಜೆಕ್ಟ್ಮೆಂಟ್ ಆಫ್ ಟೆನೆಂಟ್. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಯಾವ ರಿಲೀಫನ್ನು ಕೊಡ್ಬೋದು ಅಂತ ಹೇಳಿ. ಸೊ ಪರ್ಪೆಚುವಲ್ ಇಂಜೆಕ್ಷನ್ ಬಗ್ಗೆ ಹೇಳಿದ್ದಾರೆ, ಪರ್ಪೆಚುವಲ್ ಟೆಂಪರರಿ ಮತ್ತು ಮ್ಯಾಂಡೇಟರಿ ಇಂಜೆಕ್ಷನ್ ಬಗ್ಗೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಹೇಳ್ತಾರೆ. ಸೆಕ್ಷನ್ 38ಅಲ್ಲಿ ಬಿ ಇಸ್ ದಿ ಆನ್ಸರ್. ವಿಧಾನಸಭಾ ಅಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್. ಓಕೆ, ಮೇ ಬಿ ಎ ಇರ್ಬೋದು. ಐ ಡೋಂಟ್ ನೋ ರವಿಕಿರಣ್, ಬಿಕಾಸ್ ಇನ್ನೊಂದು ಬೇರೆ ಯಾವುದೋ ಕ್ವಶನ್ ಪೇಪರ್ಲಿ ಹಾಗೆ
ಇನ್ನೊಂದು ಆಪ್ಷನ್ ಅಂತ ಕೊಟ್ಟಿದ್ರು. ಈ ಟೆಕ್ಸ್ಟ್ ಬುಕ್ಸ್ KD ಗೌರ್ ಟೆಕ್ಸ್ಟ್ ಬುಕ್ ಅಥವಾ ಬೇರೆ ಸಿಂಗಲ್ ಕ್ವಶನ್ ಪೇಪರ್ ಬ್ಯಾಂಕಲ್ಲಿ ನೋಡಿದರೆ ಆಪ್ಷನ್ಗಳು ಸ್ವಲ್ಪ ಚೇಂಜ್ ಇರುತ್ತೆ. ಸೊ ವಿ ಹ್ಯಾವ್ ಟು ವೇಟ್ ಫಾರ್ ದಿ ಕೀ ಆನ್ಸರ್ಸ್. ಅದಕ್ಕೋಸ್ಕರ ಬೇರೆ ಬೇರೆ ಇಂಟರ್ಪ್ರಿಟೇಷನ್ಸ್ ಇದೆ ಅದಕ್ಕೆ. ವಿಲ್ ವೇಟ್ ಆ್ಯಂಡ್ ಸಿ ಫಾರ್ ಲೈಕ್ ವಾಟ್ ವಿಲ್ ಹ್ಯಾಪನ್. ಮೇ ಬಿ ಇಟ್ ಕುಡ್ ಬಿ ಕರೆಕ್ಟ್ ಆಲ್ಸೋ. ಯಾಕಂದರೆ ಅಬೇಟ್ಮೆಂಟ್ ಬೈ ಕಾನ್ಸ್ಪಿರಸಿ ಅಂತಲೂ ಇಂಟರ್ಪ್ರಿಟ್ ಆಗ್ಬೋದು ಅಥವಾ ಕಾನ್ಸ್ಪಿರಸಿ ಅಂತಲೂ ಇಂಟರ್ಪ್ರಿಟ್ ಆಗ್ಬೋದು. ಇರಲಿ. ನೆಕ್ಸ್ಟ್ 68, ಕಂಪೌಂಡಿಂಗ್ ಆಫ್ ಎನ್ ಅಫೆನ್ಸ್ ಅಂಡರ್ ಸೆಕ್ಷನ್ 320 ಆಫ್ CRPC ಹ್ಯಾಸ್ ದಿ ಎಫೆಕ್ಟ್ ಆಫ್. ಸೊ ಇದು 328 ಹೇಳ್ತಾರೆ. ಅದು ಇಟ್ ಹ್ಯಾಸ್ ದ ಎಫೆಕ್ಟ್ ಆಫ್ ಎಕ್ವಿಟಲ್ ಅಂತ ಬರುತ್ತೆ. ಸಿ ಕಂಪೌಂಡಿಂಗ್ ಆದರೆ ಅದು ಎಕ್ವಿಟಲ್ ಆದಾಗೆ ಅಂತ ಹೇಳಿ. ನೆಕ್ಸ್ಟ್ ಒನ್, ಅಂಡರ್ ಸೆಕ್ಷನ್ 311 ಆಫ್ CRPC a witness can be called. ಸೆಕ್ಷನ್ 311 ಪವರ್ ಆಫ್ ದಿ ಕೋರ್ಟ್ ಟು ಕಾಲ್ ಎನಿ ಮೆಟೀರಿಯಲ್ ವಿಟ್ನೆಸಸ್ಗಳು, ಅವರಿಗೆ ಸಮನ್ಸ್ ಕಳಿಸುವಂಥದ್ದು. ಸೊ ಇಟ್ ಈಸ್ ದಿ ಪವರ್ ಆಫ್ ದಿ ಕೋರ್ಟ್. ಆಲ್ರೆಡಿ ಚಾರ್ಜ್ ಶೀಟಲ್ಲಿ ಇಲ್ಲದೇ ಇರುವಂಥ ವಿಟ್ನೆಸ್ಗಳನ್ನು ಕರೆಸ್ಬೋದು ಅಂತ ಹೇಳುವಂಥದ್ದು. ಸೊ ಬಿ, ಆನ್ ಇಟ್ಸ್ ಓನ್ ಮೋಷನ್ ಬೈ ದಿ ಕೋರ್ಟ್. ನೆಕ್ಸ್ಟ್ ಒನ್ 70, ಸೆಕ್ಷನ್ 164 ಆಫ್ CRPC statutorily mandates that a judicial magistrate shall record a statement of the person against whom offense has been committed. ಅಂದರೆ ಕನ್ಫೆಷನ್ ಮಾಡೋರದಲ್ಲದೆ ಒಂದು ವಿಕ್ಟಿಮ್ನ ಒಂದು ಸ್ಟೇಟ್ಮೆಂಟ್ ಕೂಡ ರೆಕಾರ್ಡ್ ಮಾಡೋ ಬಗ್ಗೆ ಹೇಳುತ್ತೆ. ಯಾವ ಒಫೆನ್ಸ್ಗಳ ವಿಕ್ಟಿಮ್ ಅಂತ ಕೇಳುವಂಥದ್ದಾದರೆ ಅದು ರೇಪ್ ಒಫೆನ್ಸಸ್ಗಳು 376, ಮತ್ತು ಇನ್ನೂ ಅದ್ರ ಜೊತೆ ಕೇವಲ ರೇಪ್ ಅಂತ ಇಲ್ಲ, 354 ABC ಅಂತಲೂ ಇದೆ. ಸೊ ಐ ಫೀಲ್ ಡಿ ಇಸ್ ದಿ ಆನ್ಸರ್. ಹೆಚ್ಚಾಗಿ 376 ABC, 354A ಅಂತಲೂ ಇದೆ. ಸೊ ಅದಕ್ಕೆ ಅಂದರೆ ಅದು ಎಕ್ಸ್ಕ್ಲೂಡ್ ಮಾಡಿರ್ಬೋದು, ಬಟ್ ಐ ಫೀಲ್ ಡಿ ಇಸ್ ದಿ ಆನ್ಸರ್. ನೆಕ್ಸ್ಟ್, ನ್ಯಾಷನಲ್ ಲೀಡರ್ ಹೂಸ್ ಬರ್ತ್ಡೇ ಇಸ್ ಅಬ್ಸರ್ವ್ಡ್ ಆಸ್ ದಿ ನ್ಯಾಷನಲ್ ಎಜುಕೇಷನ್ ಡೇ ಆನ್ November 11th ಈಸ್ ಶ್ರೀ JB ಕೃಪಲಾನಿ, ಶ್ರೀ ರಾಜೀವ್ ಗಾಂಧಿ, ಶ್ರೀ ಸರೋಜಿನಿ ನಾಯ್ಡು ಮತ್ತು ಡಿ ಶ್ರೀ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತ. ಸೊ ಇದು ಒಂದ್ಸಲ ಲಾಸ್ಟ್ ಟೈಮ್ ಕೇಳಿದಿದ್ರು. ಇದು ಡಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಯಾಕೆಂದರೆ ಹಿ ವಾಸ್ ದಿ ಫಸ್ಟ್ ಎಜುಕೇಷನ್ ಮಿನಿಸ್ಟರ್. ಆದ ಕಾರಣಕ್ಕೆ ಅವರ ಬರ್ತ್ಡೇನ ಎಜುಕೇಷನ್ ಡೇ ಅಂತ ಕರೆಸ್ಕೊಳ್ಳುತ್ತೆ. ದ ಒಫೆನ್ಸ್ ಆಫ್ ಸ್ಟಾಕಿಂಗ್ ಇಸ್ ಪನಿಷಬಲ್ ಅಂಡರ್ 354ABCD. ಸೊ ಇದು ಡೈರೆಕ್ಟ್ ಕ್ವಶನ್. ಸೆಕ್ಷನ್ 354D IPC is the answer. Next one 73, ಸ್ಟೇಟ್ಮೆಂಟ್ ಅಂಡರ್ ಸೆಕ್ಷನ್ 161 ಪೊಲೀಸ್ ಎದುರು ಹೇಳಿರುವಂಥ ಸ್ಟೇಟ್ಮೆಂಟ್ಸ್ಗಳು. ಸೊ ಅದರದ್ದು ಎವಿಡೆನ್ಷಿಯರಿ ರೆಲೆವೆನ್ಸ್ ನಾವು ಸೆಕ್ಷನ್ 162 ಅಲ್ಲಿ ಕಾಣ್ತೇವೆ. ಸೊ ಇಟ್ ಈಸ್ ನಾಟ್ ರಿಕ್ವೈರ್ಡ್ ಟು ಬಿ ಸೈನ್. ಸೊ ಇದು ಒಂದೇ ಕೊಟ್ಟಿರುವಂಥದ್ದು, ಎಲ್ಲ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಬಿ, ಇಟ್ ಈಸ್ ನಾಟ್ ರಿಕ್ವೈರ್ಡ್ ಟು ಬಿ ಸೈನ್ ಬೈ ದ ಪರ್ಸನ್ ಮೇಕಿಂಗ್ ದ ಸ್ಟೇಟ್ಮೆಂಟ್. ನೆಕ್ಸ್ಟ್ ಒನ್, as written in the preamble of the Constitution of India, one of the following is an correct order. So first sovereign the start ಆಗುತ್ತೆ. ಅದರಲ್ಲಿ 2 B ಮತ್ತು C ಇದೆ. ಅದರಲ್ಲಿ sovereign, socialist, secular, democratic republic. So C is the correct answer. Next one 75th, essential supply or service as defined under exception 1 of section 49(5) of Karnataka Rent Act includes. ಇದು ಎಸೆನ್ಷಿಯಲ್ ಸಪ್ಲೈ ಆರ್ ಸರ್ವಿಸ್ ಅಂದರೆ ಏನಂತ ಅಲ್ಲಿ ಕೊಟ್ಟಿರುವಂಥದ್ದು ಎ. ಡೈರೆಕ್ಟಾಗಿ ಹೇಳಿದ್ದಾರೆ, ವಾಟರ್, ಎಲೆಕ್ಟ್ರಿಸಿಟಿ, ಲೈಟ್ಸ್ ಇನ್ ಪ್ಯಾಸೇಜ್ ಆ್ಯಂಡ್ ಆನ್ ಸ್ಟೇರ್ ಕೇಸಸ್, ಕನ್ಸರ್ವೆನ್ಸಿ ಆ್ಯಂಡ್ ಸ್ಯಾನಿಟರಿ ಸರ್ವಿಸಸ್. ಸೊ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಎಕ್ಸ್ ಆ್ಯಂಡ್ ವೈ ಗೋ ಟು ಮರ್ಡರ್ ಝೆಡ್. ಎಕ್ಸ್ ಸ್ಟುಡ್ ಆನ್ ಗಾರ್ಡ್ ವಿತ್ ಅ ಸ್ಪೇರ್ ಇನ್ ಹ್ಯಾಂಡ್ ಬಟ್ ಡಿಡ್ ನಾಟ್ ಹಿಟ್ ಝೆಡ್ ಎಟ್ ಆಲ್. ವೈ ಕಿಲ್ಡ್ ಝೆಡ್. ಸೊ ಇದೇನಾಯ್ತಂದರೆ ದಿಸ್ ಈಸ್ ಅ ಕ್ವಶನ್. ಮತ್ತು ಒಂದು ಫೇಮಸ್ ಕೇಸ್ ಇದೆ ನೋಡಿ, ಬರೇಂದ್ರ ಕುಮಾರ್ ಘೋಷ್ ಕೇಸ್ ಅಂತ, ಪೋಸ್ಟ್ ಮಾಸ್ಟರ್ ಕೇಸ್ ಅಂತ, ಅದಕ್ಕೆ ಸಂಬಂಧಪಟ್ಟದ್ದು. ಒನ್ ಹೂ ವೇಟ್ಸ್ ಆ್ಯಂಡ್ ಸ್ಟ್ಯಾಂಡ್ಸ್ ಈಸ್ ಆಲ್ಸೋ ಲಯಬಲ್ ಫಾರ್ ದ್ಯಾಟ್ ಸೇಮ್ ಒಫೆನ್ಸ್. ಸೊ ದ್ಯಾಟ್ಸ್ ವೈ ಬೋತ್ ಎಕ್ಸ್ ಆ್ಯಂಡ್ ವೈ ಆರ್ ಲಯಬಲ್ ಫಾರ್ ಮರ್ಡರ್ ಆಫ್ ಝೆಡ್. ಬಿ, ಸೆಕ್ಷನ್ 34 ರೆಲೆವೆಂಟ್ ಇರುವಂಥ ಕ್ವಶನ್. 77, ಆನ್ ಅ ಕಂಪ್ಲೇಂಟ್ ಫಾರ್ ಒಫೆನ್ಸ್ tribal by court of session after recording of statement of the complainant and his witnesses on oath.
ಇದು ಯಾವುದ್ರಲ್ಲಿ ಬರುತ್ತೆ ಅಂದರೆ, ಇಫ್ ಅಂದರೆ ಈಗ ಕಂಪ್ಲೇಂಟ್ ರಿಸೀವ್ ಆದ ನಂತರ ಏನಾಗುತ್ತೆ, ಸೆಕ್ಷನ್ 202 ಪ್ರಕಾರ if it is exclusively triable by sessions court cannot directly order ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ದ ಪೊಲೀಸ್ ಎಕ್ಸೆಪ್ಷನ್ ಇದೆ. ಸೊ ದ ಪೊಲೀಸ್ cannot be directed to investigation at all and magistrate has to conduct an inquiry. Next one, 78th. In which state is the statue of equality situated? ಸೊ ಇದು ರೀಸೆಂಟ್ ಆಗಿರುವಂಥದ್ದು ತೆಲಂಗಾಣ ಸ್ಟೇಟಲ್ಲಿ ಶ್ರೀ ರಾಮಾನುಜಾಚಾರ್ಯ ಅವರ ಸ್ಟ್ಯಾಚ್ಯೂ ಸಿಚುಯೇಟ್ ಆಗಿರುವಂಥದ್ದು. ಸೊ ಇದು ಲಾಸ್ಟ್ ಒಂದು ಪ್ರೀವಿಯಸ್ ಐ ಥಿಂಕ್ ನಿನ್ನೆ ಒಂದು ಟೆಸ್ಟ್ ಕೊಟ್ಟಿದೆ, ಅದರಲ್ಲಿ ಇದಿತ್ತು. ಐ ಥಿಂಕ್ ನಿನ್ನೆ ಕ್ವಶನ್ ಇಟ್ಸ್ ಬೇಸ್ಡ್ ಆನ್ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಕರ್ನಾಟಕ ಮತ್ತು ಕೇರಳ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳ ಮೇಲೆ ಆಧಾರ ಆಗಿತ್ತು. ಸೊ ಅದು ಯಾವುದೋ ಒಂದು ಇದರಲ್ಲಿ ಕೇಳಿರುವಂಥದ್ದು. ಸೊ ಎ ಇಸ್ ದಿ ಆನ್ಸರ್. ವಿಚ್ ಈಸ್ ದಿ ಅಲೈಡ್ ಪ್ರಾವಿಷನ್ ಟು ಆರ್ಡರ್ 41 ಆಫ್ CPC? ಸೊ ಇದು ನನಗೆ ಸ್ವಲ್ಪ ಡೌಟ್ಫುಲ್ ಇದೆ ಈ ಕ್ವಶನ್. ಯಾಕೆಂದರೆ ಆರ್ಡರ್ 41 ಈಸ್ ರಿಗಾರ್ಡಿಂಗ್ ಅಪೀಲ್ಸ್ ಫ್ರಮ್ ಒರಿಜಿನಲ್ ಡಿಕ್ರಿ. ಅದಕ್ಕೆ ಸಂಬಂಧಪಟ್ಟದ್ದು ಸೆಕ್ಷನ್ 96 ಅಂತ ಬರಬೇಕಿತ್ತಂತ ನನ್ನ ಅನಿಸಿಕೆ. ಸೊ ಆ ಆಪ್ಷನ್ ಇಲ್ಲ ಇಲ್ಲಿ. 151 ತುಂಬ ದೂರ ಆಗುತ್ತೆ. 104 ಫ್ರಮ್ ಅಪೀಲೇಬಲ್ ಆರ್ಡರ್ಸ್, ಸೊ ಅದು ಕೂಡ ಆಗೋದಿಲ್ಲ. ಉಳಿದಿದೆಲ್ಲ ಮಿಸ್ಲೇನಿಯಸ್ ಪ್ರಾವಿಷನ್ ಹಾಗೆಲ್ಲ ಇದೆ ರಿವ್ಯೂದು. ಸೊ ಇದಕ್ಕೆ ಐ ವಾಂಟ್ ಆನ್ಸರ್ ಬಿಕಾಸ್ ಸೆಕ್ಷನ್ 96 ಆಗಬೇಕಿತ್ತು ಹೇಳುವಂಥ ನನ್ನ ಅನಿಸಿಕೆ. ಸೆಕ್ಷನ್ 96, 97, 98 ಅದೆಲ್ಲ ದೇ ಆರ್ ರಿಲೇಟೆಡ್ ಟು ಅಪೀಲ್ಸ್ ಫ್ರಮ್ ಒರಿಜಿನಲ್ ಡಿಕ್ರೀಸ್. ಸೊ ನಾನು ಇಲ್ಲಿ ತನಕ ಒಂದು 3-4 ಕ್ವಶನ್ಗೆ ಐ ಹ್ಯಾವೆಂಟ್ ಆನ್ಸರ್ಡ್ ಬಿಕಾಸ್ ಐ ಫೀಲ್ ದೋಸ್ ಆರ್ ಡೌಟ್ಫುಲ್. ಹೂ ಈಸ್ ದ ಲೀಗಲ್ ಅಡ್ವೈಸರ್ ಟು ದಿ ಸ್ಟೇಟ್ ಗೌರ್ಮೆಂಟ್? ಸ್ಟೇಟ್ ಗೌರ್ಮೆಂಟ್ಗೆ ಯಾರು ಲೀಗಲ್ ಅಡ್ವೈಸರು? ಆರ್ಟಿಕಲ್ 165 ಪ್ರಕಾರ ಅಡ್ವೊಕೇಟ್ ಜನರಲ್ ಅಂತ ಹೇಳ್ತಾರೆ. ಅಡ್ವೊಕೇಟ್ ಜನರಲ್ ಅಡ್ವೈಸಸ್ ದಿ ಗೌರ್ಮೆಂಟ್ ಅಂತ. ಸೊ ಅದಕ್ಕೋಸ್ಕರ ಡಿ, ಅಡ್ವೊಕೇಟ್ ಜನರಲ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 81st ಕ್ವಶನ್. Whether in a summons trial case which is instituted otherwise than upon a complaint, JMFC court can stop the proceedings and discharge the accused without pronouncing judgment. So A, no magistrate must, after recording entire evidence, pronounce full judgment of conviction or acquittal. B, yes, after evidence of principal witness has been recorded. B, yes, for reasons to be recorded where evidence of principal witnesses has not been recorded. D, yes, as magistrate has discretion to discharge or acquit regardless of the stage of the proceedings. ಓಕೆ, ಇಲ್ಲಿ ಏನಾಗಿದೆ, ಇದು 258ದ ಒಂದು ಪ್ರಾವಿಷನ್ನು ಎವಿಡೆನ್ಸ್ ಮೇಲೆ ಆಧಾರ ಇಲ್ಲದೆ, ಇದು ಈ ಒಂದು ಶಬ್ದ ಇಲ್ದಿದ್ರೆ, ಡಿಸ್ಚಾರ್ಜ್ ನಾಟ್ ಅಕ್ವಿಟ್ ಅಂತ ಹೇಳೋ ಒಂದು ಶಬ್ದ ಇಲ್ಲದೆ ಇದ್ದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಡಿ. ಯಾಕೆಂದರೆ ಆಫ್ಟರ್ ಪ್ರಿನ್ಸಿಪಲ್ ವಿಟ್ನೆಸ್ ಎವಿಡೆನ್ಸ್ ಆದ ನಂತರ ಆದರೆ ಇಟ್ ಅಮೌಂಟ್ಸ್ ಟು ಅಕ್ವಿಟಲ್. ಬಿಫೋರ್ ಪ್ರಿನ್ಸಿಪಲ್ ವಿಟ್ನೆಸ್ ಎವಿಡೆನ್ಸ್ ಆದರೆ ಅದು ಇಟ್ ಅಮೌಂಟ್ಸ್ ಟು ಡಿಸ್ಚಾರ್ಜ್. ಆಯಿತಾ? ಸೊ ಇದು ಒಂದು ಇದನ್ನು ಇಫ್ ಯು ಸ್ಕಿಪ್ ದಿಸ್ ವುಡ್ ಹ್ಯಾವ್ ಬಿನ್ ದ ಆನ್ಸರ್. ಉಳಿದಿದ್ದೆಲ್ಲ ಬೇರೆ ಎವಿಡೆನ್ಸ್ ಇಲ್ಲ ಅಂದರೆ ಸಿ ಆಗತ್ತೆ. ಸಾರಿ, ಬರೀ ಡಿಸ್ಚಾರ್ಜ್ಗೆ ಆದರೆ ಇಫ್ ದೇರ್ ಇಂಟೆನ್ಷನ್ ಇಸ್ ಓನ್ಲಿ ಟು ಆಸ್ಕ್ ಫಾರ್ ಡಿಸ್ಚಾರ್ಜ್ ವೇರ್ ಎವಿಡೆನ್ಸ್ ಆಫ್ ಪ್ರಿನ್ಸಿಪಲ್ ವಿಟ್ನೆಸ್ ಹ್ಯಾಸ್ ನಾಟ್ ಬಿನ್ ರೆಕಾರ್ಡೆಡ್, ಸಿ ಆನ್ಸರ್ ಆಗುತ್ತೆ. ಸೊ ಇದರ ಆಧಾರದ ಮೇಲೆ ಅವರು ಹೇಗೆ ಕೊಟ್ಟಿದ್ದಾರೆ ಅದ್ರ ಮೇಲೆ ಹೋಗುತ್ತೆ. ನಾಟ್ ಅಕ್ವಿಟ್ ಅಂತ ಇದಲ್ಲ, ಪ್ರಿನ್ಸಿಪಲ್ ವಿಟ್ನೆಸ್ ಎವಿಡೆನ್ಸ್ ಆದ ನಂತರ ಆದರೆ ಅದು ಅಕ್ವಿಟಲ್ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್, ಹೂ ಈಸ್ ದ ಎಕ್ಸಿಕ್ಯೂಟಿವ್ ಹೆಡ್ ಇನ್ ಇಂಡಿಯಾ? ಸೊ ಆರ್ಟಿಕಲ್ 53 ಹೇಳುತ್ತೆ ಆಲ್ ದ ಎಕ್ಸಿಕ್ಯೂಟಿವ್ ಪವರ್ ಇಸ್ ವೆಸ್ಟೆಡ್ ಇನ್ ದಿ ಪ್ರೆಸಿಡೆಂಟ್ ಅಂತ. ಸೊ ದ್ಯಾಟ್ಸ್ ವೈ ಎ. ಸೊ ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಅದು ಪ್ರೈಮ್ ಮಿನಿಸ್ಟರ್ ಅಂತ ತೋರಿಸುತ್ತೆ, ಬಟ್ ಎಕ್ಸಿಕ್ಯೂಟಿವ್ ಪವರ್ ಇಸ್ ವೆಸ್ಟೆಡ್ ಇನ್ ದಿ ಪ್ರೆಸಿಡೆಂಟ್ ಆ್ಯಂಡ್ ಅದರ್ಸ್ ವರ್ಕ್ ದೇ ಆರ್ ಸಬಾರ್ಡಿನೇಟ್ ಟು ಹಿಮ್ ಅಂತ ಆರ್ಟಿಕಲ್ 53 ಹೇಳುತ್ತೆ. 82 ಎ ಇಸ್ ದಿ ಆನ್ಸರ್. ನೆಕ್ಸ್ಟ್ ಒನ್ 83.
ಇಲ್ಲೇನಾಗಿದೆ ಅಂದರೆ ಒಬ್ಬ ಎ ಹ್ಯಾಸ್ ರಿಲೀವ್ಡ್ ಆಫ್ ಹಿಸ್ ರಿಸ್ಟ್ ವಾಚ್, ಇದು ಕದಿಲಿಕ್ಕೆ ಹೋಗ್ತಾನೆ ಬಿ ಇದು. ಹಾಗೆ ಮಾಡುವಾಗ ಅವನಿಗೆ ಹರ್ಟ್ ಆಗತ್ತೆ. ಸೊ ಸಿ ಅವನಿಗೆ ಇಂಜುರಿ ಮಾಡ್ತಾನೆ. ಯಾಕೆ ಅಂದರೆ ಅದನ್ನು ಮತ್ತೆ ಕತ್ಕೊಂಡು ಹೋಗಲಿಕ್ಕೆ ಅಂತ. ಸೊ ಇದು ಕೇವಲ ಹರ್ಟ್ ಅಲ್ಲ, ಸಂಜು ಲೈಕ್ ಐ ವಿಲ್ ಕಮ್ ಟು ಯು ಲೇಟರ್. ಓಕೆ, ಮತ್ತೊಂದ್ಸಲ ಹೇಳಿ, ಐ ವಿಲ್ ಕಂಪ್ಲೀಟ್ ದಿಸ್ ಆ್ಯಂಡ್ ಲೇಟರ್ ವಿ ಕ್ಯಾನ್ ಗೋ. ನಂಗೆ ಇಲ್ಲಿ ಯಾವುದಂತ ಸಿ ವರ್ಷನ್, ಇದು ಬಿ ವರ್ಷನ್. ಸೊ ಇಲ್ಲಿ ಏನಾಗಿದೆ ಅಂದರೆ ಹರ್ಟ್ ಮಾಡಿದ್ದಾರೆ. ಹರ್ಟ್ ವೆನ್ ಇಟ್ಸ್ ಕಪಲ್ಡ್ ವಿತ್ ಲೈಕ್ ಇಂಜುರಿ ಆ್ಯಂಡ್ ಆಲ್ ಅಂದರೆ ರಾಬರಿಗೆ ಬರುತ್ತೆ. ವೆನ್ ಹರ್ಟ್ ಈಸ್ ರಾಬರಿ, ವೆನ್ ಎಕ್ಸ್ಟಾರ್ಷನ್ಸ್ ರಾಬರಿ ಅಂತ ಬರುವಾಗ ಇನ್ ಅಟೆಂಪ್ಟ್ ಟು ಕ್ಯಾರಿ ಅವೇ ದ ಸ್ಟೋಲನ್ ಪ್ರಾಪರ್ಟಿ, ಅದು ಇದರಲ್ಲಿ ಬರುವಂಥದ್ದು. ಕ್ಯಾರಿ ಸ್ಟೋಲನ್ ವಾಚ್ ಅಂತ ಇದಲ್ಲ. ಸೊ ದ್ಯಾಟ್ಸ್ ವೈ ಇಟ್ ಅಮೌಂಟ್ಸ್ ಟು ರಾಬರಿ ಸೆಕ್ಷನ್ 390 ಪ್ರಕಾರ. Next one, 84th question. The fundamental rights conferred under Article 19 of the Constitution of India is available to A. Citizens of India, B. Both citizens of India and foreigners, C. Foreigners living in India also, D. All of the above. So Article 19 ಕೇವಲ all citizens of India ಅಂತ ಹೇಳಿದ್ದಾರೆ ಸ್ಟಾರ್ಟಿಂಗಲ್ಲೇ. ಸೊ A is the correct answer. Only to citizens of India. 85th. ಇದೇನಾಗಿದೆ ನೋಡಿ. A tries to pickpocket Z. B has loaded pistol in the pocket. A's hand touches the pistol and triggers it, resulting in death of B. ಇದು ಬರುವಂಥದ್ದು ಸೆಕ್ಷನ್ 80 IPC ಆಕ್ಸಿಡೆಂಟಲ್ಲಿ ಬರುವಂಥದ್ದು. ಅದರಲ್ಲಿ ಆಕ್ಸಿಡೆಂಟ್ ಅಂದರೆ ವೆನ್ ಡೂಯಿಂಗ್ ಅ ಲಾಫುಲ್ ಆ್ಯಕ್ಟ್ ಇನ್ ಅ ಲಾಫುಲ್ ಮ್ಯಾನರ್ ಅಂತ ಬರುವಂಥದ್ದು. ಆದರೆ ಇದು ಅನ್ಲಾಫುಲ್ ಆ್ಯಕ್ಟ್ ಆಗತ್ತೆ. ಸೊ ಅವನು ಮರ್ಡರಲ್ಲಿ ಚಾರ್ಜ್ ಆಗ್ಬೋದಾ ಬೇಡ ಅಂತ ಹೇಳೋದಕ್ಕೆ, ಅನ್ಲಾಫುಲ್ ಆ್ಯಕ್ಟ್ ಅಂತ ಆಗಿದ್ರೂ ಸಹ ಡ್ರಾಫ್ಟ್ ಕೋಡ್ ಮೆಕ್ಕಾಲೆ ಈ ಒಂದು ಇದನ್ನು ಆ್ಯಡ್ ಮಾಡಿದಿದ್ರಂತೆ. ಸೊ ಅದರಲ್ಲಿ ಏನು ಹೇಳ್ತಾರೆ, ಬೈ ಮಿಸ್ಟೇಕ್ ಕೂಡ ಡೆತ್ ಆಯಿತು ಅಂತಾದರೂ ಸಹ he should not be charged for the murder, only for pick pocketing ಅಂತ. ಲೈಕ್ ಐ ಥಿಂಕ್ ಡಿ ಈಸ್ ದಿ ಕರೆಕ್ಟ್ ಆನ್ಸರ್. ಇದು ಬಿನೂ ಬರ್ಬೋದು ಬೈ ನೆಗ್ಲಿಜೆನ್ಸ್, ಬಟ್ ಡೌಟ್ಫುಲ್ ಇದೆ ಬಿ ಮತ್ತು ಡಿ. ಯಾಕೆಂದರೆ ಕಲ್ಪಬಲ್ ಹೋಮಿಸೈಡೇ ಜನರಲ್ ಎಕ್ಸೆಪ್ಷನ್ ಬರುವಂಥದ್ದು ಸೆಕ್ಷನ್ 80, ಅದೇ ಇದೇ ಆಗೋದಿಲ್ಲ ಅಂತ ಹೇಳಿ. ಆಲ್ ಇಟ್ಸ್ ಅನ್ ಅನ್ಲಾಫುಲ್ ಆ್ಯಕ್ಟ್ ಆದರೂ ಸಹ ಡ್ರಾಫ್ಟ್ ಕೋಡಲ್ಲಿ ಈ ಒಂದು ಇನ್ವೆಸ್ಟಿಗೇಷನ್ ಇದ್ದ ಕಾರಣಕ್ಕೆ ಕೆಲವೊಂದು ಇದರಲ್ಲಿ ಹೇಳಿದ್ದಾರೆ. ಈ ಕೆಲವೊಂದ್ರಲ್ಲಿ ಬಿ ಅಂತ ಹೇಳಿದ್ದಾರೆ, ಕೆಲವೊಂದ್ರಲ್ಲಿ ಡಿ ಅಂತ ಹೇಳಿದ್ದಾರೆ. ಸೊ ಕೆಲವೊಂದು ಈ ಕ್ವಶನ್ಸ್ ಪೇಪರ್ಸ್ಗಳಲ್ಲಿ. ಸೊ ಐ ಥಿಂಕ್ ಡಿ ಈಸ್ ದಿ ಆನ್ಸರ್. ಪಿಕ್ ಪಾಕೆಟ್ಗೆ ಮಾತ್ರ ಈಸ್ ಲಯಬಲ್, ನಾಟ್ ಫಾರ್ ದಿ ಕಲ್ಪಬಲ್ ಹೋಮಿಸೈಡ್ ಬೈ ನೆಗ್ಲಿಜೆನ್ಸ್ ಆಲ್ಸೋ ಅಂತ. Next one, 86th. A instigates B, a child below 7 years of age, to set fire to a dwelling house. So A is not guilty as there is no question of abatement of child. B is guilty of abetting B to set fire. C can't say, and D none of these. ಸೊ ಇದು ಏನಂದರೆ ಅಬೇಟ್ಮೆಂಟ್ಗೆ ಸಂಬಂಧಪಟ್ಟದ್ದು ಸೆಕ್ಷನ್ 108ಗೆ ಬರೋದಾದರೆ, ಅದರಲ್ಲಿ ಒನ್ ಹೂ ಇಸ್ ನಾಟ್ ಕೇಪಬಲ್ ಆಫ್ ಕಮಿಟಿಂಗ್ ಒಫೆನ್ಸ್ ಅಂದರೆ ಈ ಚೈಲ್ಡ್, ಅನ್ಸೌಂಡ್ ಮೈಂಡ್ ಪರ್ಸನ್ಸ್ ಅಂಥವರಿಗೆ ಅಬೇಟ್ಮೆಂಟ್ ಮಾಡಿದರೂ ಸಹ ಆ್ಯಕ್ಚುಲಿ ಒಫೆನ್ಸ್ ಆಗದಿದ್ರು ಸಹ ದಿಸ್ ಪರ್ಸನ್ ಇಸ್ ಗಿಲ್ಟಿ ಆಫ್ ದಿ ಒಫೆನ್ಸ್. ಸೊ ಅದು ಎಕ್ಸ್ಪ್ಲನೇಷನ್ 3ಅಲ್ಲಿ ಹೇಳ್ತಾರೆ. ಇದೇ ಡೈರೆಕ್ಟ್ ಎಕ್ಸಾಂಪಲ್ ಕೊಟ್ಟಿಲ್ಲ, ಇದೇ ರೀತಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ A is guilty of abetting B to set fire. B is the answer. Next one. Who is the present Chief Justice of the Supreme Court of India? It is none other than Justice Dr. D.Y. Chandrachud. A is the correct answer. ಇದು ಸ್ವಲ್ಪ ಹಳೆಯದು. ಸೊ ವೆನ್ ಇಂಡಿಯಾ won the Cricket World Cup 2011, who won the Man of the Series award? ಸೊ 2011 ಆದ ಕ್ರಿಕೆಟಲ್ಲಿ ಮಿಸ್ಟರ್ ಯುವರಾಜ್ ಸಿಂಗ್, he had won the Man of the Tournament, Man of the Series award. In which country the 2010 Commonwealth Games were held? 2010ರಲ್ಲಿ ಭಾರತದಲ್ಲಿ ನ್ಯೂ ದೆಹಲಿಯಾಗಿತ್ತು. ಸೊ ಭಾರತದಲ್ಲಿ ದಿಸ್ ಕಾಮನ್ವೆಲ್ತ್ ಗೇಮ್ಸ್ ವಾಸ್ ಹೆಲ್ಡ್. ಸ್ವಲ್ಪ ಸ್ಪೋರ್ಟ್ಸ್ ರಿಲೇಟೆಡ್ ಕ್ವಶನ್ಸ್ ಅಷ್ಟೇ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಹೋಲ್ಡ್ ಟ್ರೂ ಫಾರ್ ಡೈನ್ ಡಿಕ್ಲರೇಷನ್? ಡೈನ್ ಡಿಕ್ಲರೇಷನ್ಗೆ ಸಂಬಂಧಪಟ್ಟ ಹಾಗೆ ಯಾವುದು ಟ್ರೂ ಹೇಳುವಂಥದ್ದು? ಡೈನ್ ಡಿಕ್ಲರೇಷನ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಸೋಲ್ ಬೇಸ್ ಆಫ್ ಕನ್ವಿಕ್ಷನ್.
ಸೊ ಅದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಇಸ್ ರಾಂಗ್. ಅನ್ಲೆಸ್ corroborated cannot be used as a sole basis, ಇದು ರಾಂಗ್. ಡೈಯಿಂಗ್ ಡಿಕ್ಲರೇಷನ್ ವಿಚ್ ಇಸ್ ಬ್ರೀಫ್ ಮಸ್ಟ್ ಬಿ ಡಿಸ್ಕಾರ್ಡೆಡ್, ಇಲ್ಲ, ಬ್ರೀಫ್ ಇದ್ರೂ ಅದನ್ನು ಕನ್ಸಿಡರ್ ಮಾಡ್ಬೋದು. ಡಿ ಏನು ಹೇಳುತ್ತೆ, ವೆನ್ ಐ ವಿಟ್ನೆಸ್ ಮತ್ತು ಮೆಡಿಕಲ್ ಒಪಿನಿಯನ್ ಬಗ್ಗೆ ಇದು ಬಂದಾಗ. ಸೊ ಐ ವಿಟ್ನೆಸ್ ಯಾವಾಗಲೂ ಬೆಸ್ಟ್ ಎವಿಡೆನ್ಸ್. ಸೊ ವೆನ್ ಐ ವಿಟ್ನೆಸ್ ಅಫರ್ಮ್ಸ್ ದ್ಯಾಟ್ ದ ಡಿಸೀಸ್ಡ್ ವಾಸ್ ನಾಟ್ ಇನ್ ಅ ಫಿಟ್ ಸ್ಟೇಟ್ ಟು ಮೇಕ್ ದಿ ಡಿಕ್ಲರೇಷನ್, ಮೆಡಿಕಲ್ ಒಪಿನಿಯನ್ ಕೆನಾಟ್ ಪ್ರಿವೇಲ್. ಸೊ ದಿಸ್ ಈಸ್ ಟ್ರೂ. ಐ ವಿಟ್ನೆಸ್ ಒಪಿನಿಯನ್ನೇ, ಐ ವಿಟ್ನೆಸ್ನ ಎವಿಡೆನ್ಸೇ ಮೇನ್ ಆಗುತ್ತೆ. ಮೆಡಿಕಲ್ ಒಪಿನಿಯನ್ ಇಟ್ ಕಾಂಟ್ ಪ್ರಿವೇಲ್ ಓವರ್ ಐ ವಿಟ್ನೆಸ್. ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಪ್ರಕಾರ ಎವಿಡೆನ್ಸ್ ಆಫ್ ದಿ ಕಂಪ್ಲೇನೆಂಟ್ ಮೇ ಬಿ ಗಿವನ್ ಬೈ ಹಿಮ್ ಆನ್ ಅಫಿಡಾವಿಟ್. ಎವಿಡೆನ್ಸ್ ಆನ್ ಅಫಿಡಾವಿಟ್ ಅಂತ ಯಾವ ಸೆಕ್ಷನಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲಿ ಹೇಳಿದ್ದಾರೆ ಅಂತ. ಸೊ ಅದು ಕೂಡ ಸೆಕ್ಷನ್ 145 ಬಿ ಇಸ್ ದಿ ಆನ್ಸರ್. ಓಕೆ, ನೆಕ್ಸ್ಟ್ 92. Which of the following is false? So under order 6 rule 2, every pleading which includes plaint and written statement shall contain. Order 6 rule 2 ಅಲ್ಲಿ ಏನು ಹೇಳ್ತಾರೆ ಅಂತ. ಸೊ ಅದು ರೂಲ್ಸ್ ಆಫ್ ಪ್ಲೀಡಿಂಗ್ಸ್ ಬಗ್ಗೆ ಹೇಳುವಂಥದ್ದು. ಇಟ್ ಶುಡ್ ನಾಟ್ ಕಂಟೈನ್ ಎವಿಡೆನ್ಸ್ ಬಟ್ ಇಟ್ ಶುಡ್ ಹ್ಯಾವ್ ಓನ್ಲಿ ಮೆಟೀರಿಯಲ್ ಫ್ಯಾಕ್ಟ್ಸ್ ಅಂತ ಹೇಳ್ತಾರೆ. ಸೊ ಅದು ಉಲ್ಟಾ ಕೊಟ್ಟಿದ್ದಾರೆ ಇಲ್ಲಿ. ಸೊ ಫಸ್ಟ್ ಇದು ಸ್ಟೇಟ್ಮೆಂಟೇ ರಾಂಗ್. ಉಳಿದೆಲ್ಲ ಕನ್ಸೈಸ್ ಫಾರ್ಮ್ ಹೌದು, ಸಪ್ರೇಟ್ ಪ್ಯಾರಾಗ್ರಾಫ್ಸ್ ಹೌದು, ಡೇಟ್ಸ್ ಆ್ಯಂಡ್ ಸಮ್ಸ್ ಅದು ಹೌದು. ಓನ್ಲಿ ಎವಿಡೆನ್ಸ್ ಇರಬಾರ್ದು ಪ್ಲೇಂಟಲ್ಲಿ. ಶುಡ್ ಕಂಟೈನ್ ಓನ್ಲಿ ದ ಮೆಟೀರಿಯಲ್ ಫ್ಯಾಕ್ಟ್ಸ್. ಸೊ ಇಲ್ಲಿ ಫಾಲ್ಸ್ ಅಂತ ಕೇಳಿದ್ದಾರೆ ನೋಡಿ, ಅದಕ್ಕೋಸ್ಕರ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 93rd. Which section of the Indian Contract Act 1872 says that every agreement in restraint of the marriage of any person other than a minor is void? So section 26, 28, 27, 29. So agreement in the restraint of marriage, it is void under section 26. A is the correct answer. Next one. Which of the following is false? ಯಾವುದು ಫಾಲ್ಸ್ ಅಂತ ಮತ್ತೆ ಕೇಳುವಂಥದ್ದು. ಆರ್ಡರ್ 6 ರೂಲ್ 16 ಅಲ್ಲಿ ಯಾವುದು, ಅಟ್ ಎನಿ ಸ್ಟೇಜ್ ಆಫ್ ದಿ ಪ್ರೊಸೀಡಿಂಗ್ಸ್ ಸ್ಟ್ರಕ್ ಔಟ್ ಆರ್ ಅಮೆಂಡೆಡ್. ಸೊ ಅದಕ್ಕೆ ಕೆಲವೊಂದು ಗ್ರೌಂಡ್ಸ್ಗಳ ಆಧಾರದ ಮೇಲೆ ಕೊಟ್ಟಿದ್ದಾರೆ. ಸೊ ಸ್ಟ್ರೈಕಿಂಗ್ ಆಫ್ ದಿ ಪ್ಲೀಡಿಂಗ್ಸ್ ದೇ ಕ್ಯಾನ್ ಬಿ ಡನ್ ಅಂಡರ್ ವೆನ್ ಇಟ್ ಇಸ್ ಅನ್ನೆಸರಿ ಸ್ಕ್ಯಾಂಡಲಸ್ ಅಥವಾ ಸಿ ಡಿ ಇದೆಲ್ಲ ಹೌದು. ಆದರೆ ವೆನ್ ಇಟ್ ಇಸ್ ಬಿಯಾಂಡ್ ದಿ ಪೆಕ್ಯುನರಿ ಜುರಿಡಿಕ್ಷನ್ ಆಫ್ ದಿ ಕೋರ್ಟ್ ಅಂತ ಏನಿದೆ, ದಿಸ್ ಈಸ್ ದ ಫಾಲ್ಸ್ ಸ್ಟೇಟ್ಮೆಂಟ್. A is the correct answer. Next 95th question. Where there are several defendants and one of whom dies after the matter was heard and reserved for judgment and judgment is pronounced, what happens? ಇದು ಆರ್ಡರ್ 22 ಅಲ್ಲಿ ಬರುವಂಥದ್ದು. ಸುಮಾರು ಜನ ಡಿಫೆಂಡೆಂಟ್ಸಲ್ಲಿ ಒಬ್ಬ ಸತ್ತು ಹೋದರೂ ಸಹ, ಅದಾದರೆ ಯಾವಾಗ ಹಿಯರಿಂಗ್ ಆದ ನಂತರ, ಹಿಯರಿಂಗ್ ಆದ ನಂತರ ಜಡ್ಜ್ಮೆಂಟ್ಗಳ ಮೊದಲು ಡೆತ್ ಆದರೂ ಸಹ ದ ಸೂಟ್ ವೋಂಟ್ ಗೆಟ್ ಅಬೇಟೆಡ್ ಅಂತ ಆರ್ಡರ್ 22 ರೂಲ್ 6 ಅಲ್ಲಿ ಹೇಳ್ತಾರೆ. ಆರ್ಡರ್ 22 ರೂಲ್ 6 ಅಲ್ಲಿ. ಸೊ ದ್ಯಾಟ್ಸ್ ವೈ ದೇರ್ ಶಾಲ್ ಬಿ ನೋ ಅಬೇಟ್ಮೆಂಟ್ ಈವನ್ ಇಫ್ ಒನ್ ಆಫ್ ದ ಡಿಫೆಂಡೆಂಟ್ ಡೈಸ್, ಇಫ್ ದ ಡೆತ್ ಇಸ್ ಬಿಟ್ವೀನ್ ಕನ್ಕ್ಲೂಷನ್ ಆಫ್ ಹಿಯರಿಂಗ್ ಆ್ಯಂಡ್ ಪ್ರೊನೌನ್ಸ್ಮೆಂಟ್ ಆಫ್ ದಿ ಜಡ್ಜ್ಮೆಂಟ್ and judgment will be deemed to have been pronounced before the death of the defendant. So D is the answer. 96th question. An acceptance may be revoked in terms of section 5 of the Indian Contract Act. Acceptance ಅನ್ನು ಯಾವಾಗ ರಿವೋಕ್ ಮಾಡ್ಬೋದು ಅಂತ section 5 ಪ್ರಕಾರ A, at any time before the communication of acceptance is complete as against the acceptor but not afterwards. A is the correct answer. Next one, 97th. The allied provision to section 114 of CPC. Section 114 ಗೆ ಯಾವುದು allied provision ರಿವ್ಯೂಗೆ ಸಂಬಂಧಪಟ್ಟದ್ದು, ಅದು ಆರ್ಡರ್ 47 ರೂಲ್ 1 ಗೆ ಬರುವಂಥದ್ದು. ಸೊ D is the correct answer. Next one, 98th. When A dies as a result of act of violence by person B, person C not present at the scene of the crime can be prosecuted under the Indian Penal Code. ಇದು ಡೆಲ್ಲಿ ಜುಡಿಷಿಯಲ್ ಸರ್ವಿಸ್ ಎಕ್ಸಾಮಲ್ಲಿ ಒಂದ್ಸಲ ಕೇಳಿದಿದ್ರಿ ಕ್ವಶನ್. ಅಂದರೆ ಒಬ್ಬ ವ್ಯಕ್ತಿ ಇಲ್ದಿದ್ರು ಯಾವಾಗ ಅವನು ಪ್ರಾಸಿಕ್ಯೂಟ್ ಮಾಡ್ಬೋದು ಅಂತ ಹೇಳಿದರೆ
ಮೇ ಬಿ ಜಸ್ಟ್ ಬೈ ಮಿಯರ್ ಅಗ್ರಿಮೆಂಟ್. ಅದು ಅಗ್ರಿಮೆಂಟ್ ಅಂದರೆ ನಾವು ಕಾನ್ಸ್ಪಿರಸಿಗೆ ವಿ ಕ್ಯಾನ್ ಡ್ರಾ 120A to 120B ಅಂತ ವಿ ಮೇ ರೈಟ್ ದಿಸ್. ಕೇವಲ ಸೆಕ್ಷನ್ 34 ಯಾಕೆಂದರೆ ಅದಷ್ಟೇ ಒಫೆನ್ಸ್ ಅಲ್ಲ, ಸೊ ಸೆಕ್ಷನ್ 34 ಅಲ್ಲಿ ಅಷ್ಟೇ ಬರೋದಿಲ್ಲ. ಇನ್ನು 141 to 149 ಅನ್ಲಾಫುಲ್ ಅಸೆಂಬ್ಲಿ ತುಂಬ ಜನ ಇರಬೇಕು. ವೈಕರಸ್ ಲಯಬಿಲಿಟಿ ಹೇಳುವಂಥದ್ದು ಕೂಡ ಇಟ್ಸ್ ಸ್ವಲ್ಪ ವೇಗ್ ಆಪ್ಷನ್, ಅದಕ್ಕೋಸ್ಕರ ಎ ಅಂತ ನಾವು ತೊಗೊಳ್ಬೋದು. ಕ್ರಿಮಿನಲ್ ಕಾನ್ಸ್ಪಿರಸಿ ಜಸ್ಟ್ ಅಗ್ರಿಮೆಂಟ್ ಮಾಡಿಕೊಂಡ್ರು ಸಹ ಅವನು ಆ ಸೀನಲ್ಲಿ ಇಲ್ದಿದ್ರು ಸಹ ಹಿ ಕ್ಯಾನ್ ಬಿ ಪ್ರಾಸಿಕ್ಯೂಟೆಡ್. 99th question. The court has the power to permit a person or body of persons to present opinion or take part in the proceedings in terms of. ಇದು ಒಂದು ಸ್ವಲ್ಪ ಒಂದು ಸರ್ಪ್ರೈಸ್ ಕ್ವಶನ್ ಅಂತ ಹೇಳ್ಬೋದು. ನಾವು ಯಾವಾಗಲೂ ಆರ್ಡರ್ 1 ರೂಲ್ 8 ಅಂತ ಕ್ವಶನ್ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ತಿದ್ವಲ್ಲ, ಇದು ರೂಲ್ 8A ಅಲ್ಲಿ ಬರುವಂಥದ್ದು. ಕ್ವಶನ್ ಆಫ್ ಲಾ ಇರುವಾಗ ಕೆಲವರ ಒಪಿನಿಯನ್ ತೊಗೊಳ್ಬೋದು ಅಂತ ಹೇಳುವಂಥದ್ದು. ಅದು ಡಿ, ಆರ್ಡರ್ 1 ರೂಲ್ 8A CPC. ದಿಸ್ ಇಸ್ ದಿ ಆನ್ಸರ್. ಆಯಿತಾ? ನೆಕ್ಸ್ಟ್ 100 ಲಾಸ್ಟ್ ಕ್ವಶನ್, ಮೆಟೀರಿಯಲ್ ಆಲ್ಟ್ರೇಷನ್ ಬಗ್ಗೆ ಇರುವಂಥದ್ದು. ವಿಚ್ ಸೆಕ್ಷನ್ ಆಫ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಡೀಲ್ಸ್ ವಿತ್ ದಿ ಎಫೆಕ್ಟ್ ಆಫ್ ಮೆಟೀರಿಯಲ್ ಆಲ್ಟ್ರೇಷನ್ ಆಫ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್? ಮೆಟೀರಿಯಲ್ ಆಲ್ಟ್ರೇಷನ್ ಬಗ್ಗೆ ಯಾವ್ದು ಹೇಳುವಂಥದ್ದು? ಸೊ ಸೆಕ್ಷನ್ 87. ಓಕೆ, ಸೊ ಇಲ್ಲಿ ತನಕ ಲೈಕ್ 100 ಕ್ವಶನ್ಸನ್ನು ವಿ ಹ್ಯಾವ್ ಕವರ್ಡ್. ಪ್ರಾಬಬ್ಲಿ ಒಂದು ಪ್ಲಸ್ ಆರ್ ಮೈನಸ್ 5 ಮಾರ್ಕ್ಸ್ ಅಂತೂ ಸ್ವಲ್ಪ ವ್ಯತ್ಯಾಸ ಇರ್ಬೋದು ನಾನು ಹೇಳಿರೋ ಆನ್ಸರ್ ಸ್ವಲ್ಪ. ಅದನ್ನು ಬಿಟ್ಟು ನೀವೆಲ್ಲ ಲೈಕ್ ವಿ ಕ್ಯಾನ್ ರಿಲೈ ನಂಬಬಹುದು. ಅಂದರೆ ಈಗ ನಿಮಗೆ 55 ಅಥವಾ 65 ಅಷ್ಟು ಸ್ಕೋರ್ ಬಂದಿದ್ರೆ ಈ ರೇಂಜಲ್ಲಿ ಸ್ವಲ್ಪ ನೀವು ವೇಟ್ ಮಾಡ್ಬೋದು. ಇಲ್ಲಾಂದರೆ 54 ಅಂದರೆ 65ಕ್ಕಿಂತ ಮೇಲೆ ಯಾರ್ಯಾರಿಗೆ ಬಂದಿದ್ದೀರಿ, ಯು ಆರ್ ಆಲ್ ಲೈಕ್ ಯು ಕ್ಯಾನ್ ಧೈರ್ಯದಿಂದ ಇರ್ಬೋದು, ಪಾಸ್ ಆಗ್ಬೋದು ಹೇಳುವಂಥದ್ದು. ಯಾಕೆಂದರೆ ತುಂಬ ಏನೂ ಇದಿಲ್ಲ, ಒಂದು 5-6 ಕ್ವಶನ್ಗಳು ಸ್ವಲ್ಪ ಡೌಟ್ಫುಲ್ ಆಗಿವೆ ಹೊರತು. ಓಕೆ, ಸೊ ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ಜಾಯ್ನಿಂಗ್. ಇದನ್ನು ನಾನು ಇದೇ ಒಂದು ಫಾರ್ಮೆಟಲ್ಲಿ ನಾನು ನನ್ನ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರಲ್ಲಿ ಈಗ ಇದೇ PDF ಐ ವಿಲ್ ಬಿ ಅಪ್ಲೋಡಿಂಗ್ ಇಟ್, ಅದನ್ನು ಟೆಲಿಗ್ರಾಮ್ ಗ್ರೂಪಿಗೆ ಕಳಿಸ್ಕೊಡ್ತೇನೆ. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್ ಅಂತ ಹಾರೈಸ್ತಾ, ಮತ್ತು ಎಸ್ ಐ ವಾಂಟೆಡ್ ಟು ಮೆನ್ಷನ್ ಅಬೌಟ್ ಒನ್ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್. ಯಾವುದಂತಂದರೆ ಒಂದು ಹೊಸ ಮೇನ್ಸ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ 10,000 ಸಬ್ಸ್ಕ್ರೈಬರ್ಸ್ ಆಗಿದೆ, ಇವತ್ತೇ ಆಗಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಯಾಕೆಂದರೆ ಪ್ರಿಲಿಮ್ಸ್ ಎಕ್ಸಾಮ್ಸ್ ಐ ಸ್ಟಾರ್ಟೆಡ್ ವಿತ್ ಅಂದರೆ ಜುಡಿಷರಿ ಎಕ್ಸಾಮ್ಸ್ಗೋಸ್ಕರ ಅಂತಲೇ ಮಾಡಿದ್ದು. ಅದೇ ಪ್ರಿಲಿಮ್ಸ್ ಎಕ್ಸಾಮ್ಸ್ ದಿನನೇ ಇಟ್ ಹ್ಯಾಸ್ ರೀಚ್ಡ್ ಅಬೌಟ್ 10,000 ಸಬ್ಸ್ಕ್ರೈಬರ್ಸ್. ಸೊ ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ಯೋರ್ ಸಪೋರ್ಟ್. ಹಾಗೆ ಇನ್ನೊಂದು ಮೇನ್ಸ್ ಬ್ಯಾಚ್ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದಾನೆ, ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಕೇವಲ ಒಂದು ಸ್ವಲ್ಪ ಕ್ಲಾಸಸ್ ಆಗಿದೆ. ಬೆಳಿಗ್ಗೆ 6ರಿಂದ 7 ಗಂಟೆ ತನಕ ಇರುವಂಥದ್ದು. ಸೊ ಆ್ಯಕ್ಚುಲಿ 12,000, ಬಟ್ ಇಫ್ ಯು ವೆರಿ ಲಿಮಿಟೆಡ್ ಪೀರಿಯಡ್ ಆಫರ್, ಇವತ್ತಿಂದನೇ ಈ ಆಫರ್ ಇರುವಂಥದ್ದು. 10,500 rupees ಇಫ್ ಯು ಯೂಸ್ ದಿಸ್ ಕೋಡ್. ಸೊ ಟ್ರಾನ್ಸ್ಲೇಷನ್, ಸಿವಿಲ್ ಜಜ್ಮೆಂಟ್ ರೈಟಿಂಗ್, ಕ್ರಿಮಿನಲ್ ಜಜ್ಮೆಂಟ್ ರೈಟಿಂಗ್ ಮತ್ತು ಲಾ ಪೇಪರ್ 1 ಇದಕ್ಕೆಲ್ಲಕ್ಕೂ ಸಂಬಂಧಪಟ್ಟ ಹಾಗೆ ಈಗ ಸದ್ಯಕ್ಕೆ ಅರ್ಲಿ ಮಾರ್ನಿಂಗ್ ಕ್ಲಾಸಸ್ ಇರುತ್ತೆ. ಆಮೇಲೆ ಎಕ್ಸಾಮ್ ಡೇಟ್ ಅಂತ ಅನೌನ್ಸ್ ಮಾಡಿದ ನಂತರ ಐ ಲೈಕ್ ಟೇಕ್ ಎಕ್ಸ್ಟ್ರಾ ಅಡಿಷ್ನಲ್ ಕ್ಲಾಸಸ್ ಮಂಡೇ ಟು ಫ್ರೈಡೇ ಇರುವಂಥದ್ದು. ಸೊ ಎನಿವನ್ ಇಂಟ್ರೆಸ್ಟೆಡ್ ಕ್ಯಾನ್ ಜಾಯ್ನ್. ಅದು ಎಲ್ಲಿ ಆಗುತ್ತೆ ಅಂದರೆ ನನ್ನ ಅಪ್ಲಿಕೇಶನ್ ಅಭಿಜ್ಞಾ ಲಾ ಸೀರೀಸ್ ಅಪ್ಲಿಕೇಶನಲ್ಲಿ ಆಗುವಂಥದ್ದು. ಸೊ ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಯು ಕ್ಯಾನ್ ಚೆಕ್ ದ್ಯಾಟ್, ಅದರದ್ದು ಡೀಟೇಲ್ಸ್ ಎಲ್ಲ ಇರುತ್ತೆ. ಕೆಲವೊಂದು ಫ್ರೀ ಕಂಟೆಂಟ್ ಕೂಡ ಅವೈಲೇಬಲ್ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ಆ ಬ್ಯಾಚ್ ಹೆಸರು ಜುಡಿಷರಿ ಪೂರ್ಣ ಬ್ಯಾಚ್ ಅಂತ. ಸೊ ಯು ಕ್ಯಾನ್ ಯೂಸ್ ದಿಸ್ ಕೋಡ್. ಟೆಲಿಗ್ರಾಮ್ ಲಿಂಕ್ ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಅಭಿಜ್ಞಾ ಲಾ ಸೀರೀಸ್ ಅಂತ ನೀವು ಟೈಪ್ ಮಾಡಿದ್ರೆ ಸಿಗತ್ತೆ ನಿಮಗೆ. ಸೊ ಇದು ನಾನೇನು ಸಾಲ್ವ್ ಮಾಡಿದೆ ಬಿ ವರ್ಷನ್ನು. ಸೊ ನೀವು ನಿಮ್ಮ ರೆಲೆವೆಂಟ್ ವರ್ಷನ್ಸ್ಗಳನ್ನು ಚೆಕ್ ಮಾಡಿಕೊಂಡು ನೋಡಿ ಹೌ ಇಟ್ ಈಸ್, ಅಂದರೆ ಆನ್ಸರ್ಸ್ಗಳು ಹೇಗೆ ಅಂತ. ಕೆಲವೊಂದು ಸಲ ಇದು ಕ್ವಶನ್ನು ಆಪ್ಷನ್ಸ್ಗಳು ಕೆಲವೊಂದು ಪ್ರಿಂಟಿಂಗ್ ಸ್ವಲ್ಪ ಚೇಂಜ್ ಇರ್ಬೋದು ನಿಮ್ಮ ಇದರಲ್ಲಿ. ಸೊ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ವೆರಿಫೈ ಮಾಡ್ಕೊಳ್ಳಿ. ಸೊ ಎಲ್ರಿಗೂ ಶುಭವನ್ನು ಹಾರೈಸ್ತಾ, ಬೇರೆ ಏನೇ ಡೌಟ್ಸ್ ಇದ್ದರೂ ಸಹ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆ್ಯಟ್ ದ ನಂಬರ್ ವಿಚ್ ಈಸ್ ಬಿನ್ ಡಿಸ್ಪ್ಲೇಡ್ ಇನ್ ದಿಸ್ ಸ್ಕ್ರಾಲ್. ಗಿವ್ ಮಿ ಸಮ್ ಟೈಮ್, ಐ ಅಪ್ಲೋಡ್ ಇದನ್ನು ಅಪ್ಲೋಡ್ ನಿಮ್ಮ ಟೆಲಿಗ್ರಾಮ್ ಲಿಂಕಲ್ಲಿ ಕಳಿಸ್ತೇನೆ, ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಆಲ್ಮೋಸ್ಟ್ ಪ್ರಾಪರ್ ಇದೆ, ಆದರೆ ಒಂದು 5 to 5 ಮಾರ್ಕ್ಸ್ ಡಿಫ್ರೆನ್ಸ್ ಬರುವಂಥ ಚಾನ್ಸಸ್ ಇದೆ ಅಷ್ಟೇ. ಓಕೆ, ಸೊ ಥ್ಯಾಂಕ್ ಯು ಆಲ್ ಆಫ್ ಯು.